ಸಕಲ ಬೆಷ್ಟ. ನಿಂಗೆ ಏನ್ ಬೇಕಂತ ಸಂಕಲ್ಪ ಮಾಡ್ತೀವಿ ಮೊದಲೇ ಅದು ಕೊಡ್ತಕ್ಕಂಥವ್ರು ದೇವಿ ಅಂದ್ರೆ ಅವರು ಅಂತ ಚೈತನ್ಯ ಪರಮ ನಿರುತ ಅನ್ನು ಕೊಡುತ್ತ ಅಯೋಧ್ಯಪುರವನ್ನು ಪರೆವ ವರಚಿದಾನಂದ ಗುರು ಮಾಳಕ್ಯಮಗೆ ಮಂಗಲವ ಅಂತ ಒಂದೇ ನುಡಿಯಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ಈ ಸೃಷ್ಟಿಯ ಆಗುಕ್ಕೆ ಕಾರಣವಾಗಿರ್ತಕ್ಕಂಥ ಅಖಂಡ ದೈವಿ ಶಕ್ತಿ, ಶ್ರೀ ಶಕ್ತಿ ಪಾರ್ವತಿ ದೇವಿ ಶಿವಶಕ್ತಿಯಲ್ಲಿ ಭಿನ್ನ ಇಲ್ಲ. ಶಿವ ಅಂದ್ರೆ ಶಕ್ತಿ, ಶಕ್ತಿ ಅಂದ್ರೆ ಶಿವ. ಅಯೋಧ್ಯಪುರ ಅಂದ್ರೆ ಈ ಬ್ರಹ್ಮಾಂಡ ಅಥವಾ ಈ ಶರೀರ ಹೊರೆವ ಇದನ್ನೆಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಜ್ಞಾನಿ ಇರಲಿ, ಅಜ್ಞಾನಿ ಇರಲಿ, ಹುತ್ತನಿರಲಿ, ಕೂಡನಿರಲಿ, ಕುತ್ತನಿರಲಿ, 84 ಲಕ್ಷ ಜೀವರಾಶಿ, ಬಾಯಿರದ ಪ್ರಾಣಿ ಇರಲಿ, ಗಿಡಮರಗಳಿರಲಿ, ಅಂಡಜ ಪಿಂಡಜ ಜಲಜ ಉತ್ಪಜ ಅಂತ 84 ಲಕ್ಷ ಜೀವರಾಶಿಗಳನ್ನು ಹೊರತಕ್ಕಂಥದ್ದು ಯಾವುದಿದೋ ಅದು ಅಖಂಡ ಶುದ್ಧ ಬ್ರಹ್ಮ, ಅದೇ ಪರಮ. ಗುರು ಮಾಚಮಗೆ ಮಂಗಲವ ಅಂತ ಪರಮ ಶುದ್ಧ ಬ್ರಹ್ಮ ಅಂತಕ್ಕಂಥದ್ದನ್ನ ಆ ಶುದ್ಧ ಬ್ರಹ್ಮದಿಂದ ಸಕಲವು ಬೆಳೆಸ್ತಾ ಇದೆ. ಜೀವ, ಜಗತ್ತು, ಈಶ್ವರ ಅಜ್ಞಾನದಿಂದ ಜೀವನಾಗಿದ್ದಾನೆ, ಮಾಯಾ ಉಪಾದಿಯಿಂದ ಈಶ್ವರನಾಗಿದ್ದಾನೆ. ಈ ಜಗತ್ತು ಅನಿತ್ಯವಾದದ್ದು, ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದೇ ಶುದ್ಧ ಬ್ರಹ್ಮ. ಆ ಶುದ್ಧ ಬ್ರಹ್ಮ ಸ್ವರೂಪವೇ ನಾವು ಜೀವಿಗಳು ಅಲ್ಲ. ಜೀವನ ಲಕ್ಷಣಗಳು ಅಜ್ಞಾನಿಯಿಂದ ಕೂಡಿ ನಾವು, ಈಶ್ವರನ ಲಕ್ಷಣಗಳು ಮಾಯಾದಿಂದ ತೋರಿ ನಾವು. ಆದ್ರೆ ಬ್ರಹ್ಮನ ಲಕ್ಷಣ ಅಂತಕ್ಕಂಥದ್ದೇನೈತಲ್ಲ, ಸತ್ತು ಚಿತ್ತು ನಿತ್ಯ ಆನಂದ ಪೂರ್ಣ ಸಚ್ಚಿದಾನಂದ ಅಂತ ಹೆಸರಿಟ್ಟುಕೊಂಡು ಆ ಸಚ್ಚಿದಾನಂದ ಸ್ವಾಮಿಗಳಾಗಿರ್ತಕ್ಕಂಥವರು ಹಿಂದೆ ಕಥೆ ನೀರು ಅದು ಅಧ್ಯಾತ್ಮನೇ. ಇದ್ರ ಯಾವುದು ಏನೂ ಇರಲಿಲ್ಲ. ದೇವಿ ಪುರಾಣ ಬರೆದಿರ್ತಕ್ಕಂಥದ್ದು, ಆ ದೇವಿ ಪುರಾಣದ 18ನೇ ಅಧ್ಯಾಯ ಆ ಒಂದು ವಿಷಯವನ್ನ ಅದರಲ್ಲಿ ರೂಢಿಸಿದ್ದಾರೆ. ಈ ದೇಹದಲ್ಲಿರ್ತಕ್ಕಂಥ ಈ ಗುಣಗಳು, ಷಡ್ವರ್ಗಗಳು, ಇಂದ್ರಿಯಗಳು, ಅಷ್ಟಮನಗಳು, ಇವುಗಳನ್ನೆಲ್ಲವನ್ನು ತಗೊಂಡು ಆ ಅಖಂಡ ಬ್ರಹ್ಮಜ್ಞಾನವನ್ನು ಅದರಲ್ಲಿ ತಿಳಿಸಿದ್ದಾರೆ. ಅಂಥ ದೇವಿ ಉಪಾಸಕರಾಗಿರ್ತಕ್ಕಂಥವರು ಆ ನಾಗಲಿಂಗ ಸ್ವಾಮಿಯ ತಂದೆ ತಾಯಿ ಹತ್ತಿರ ಬಂದು ದಿವ್ಯ ಜ್ಞಾನ ಶಕ್ತಿ ಉಳ್ಳವರಾಗಿ ಅಖಂಡ ಪರಬ್ರಹ್ಮ ವಸ್ತುನೇ ತನ್ನ ಮುಂದಿನ ಆಗು ಹೋಗುಗಳನ್ನು ತಿಳಿಸಿದ್ದಾರೆ ಅನ್ನುವಂಥದ್ದು ಹೇಳಿದಾಳೆ ತಾಯಿ. ಅದು 3 ತಾಸಾಗುತ್ತದೆ ಅಂದ್ರೆ ಚರಿತ್ರೆ ಓದೋದು ಬೇರೆ ಅಂತ ಹೇಳೋದು ಬೇರೆ. ಸತ್ವವನ್ನು ಬೆಳೆಸ್ಕೋಬೇಕದನ್ನ ಹೇಳ್ತಾರೆ. ಮುಂದೆ ನೋಡೋಣ. ಈಗ ಸಮಯ ಆಗಿದೆ. ಗುರುಗಳು ಬಂದಾರೆ ಏನೋ ಗೊತ್ತಿಲ್ಲ. ಗುರುಗಳು ಬಂದ್ರೆ ಸ್ವಲ್ಪ ಈ ಸತ್ತು ಚಿತ್ತು ನಿತ್ಯ ಆನಂದ ರೂಪ ಚಿದಾನಂದನ ಒಂದು ವಿಷಯವನ್ನ ಆ ಅಖಂಡ ಪರಿಪೂರ್ಣ ಶುದ್ಧ ಬ್ರಹ್ಮದ ವಿಚಾರವನ್ನ ಅವ್ರು ತಿಳಿಸಿದ್ರು ಅನ್ನುವಂಥ ವಿಚಾರವನ್ನ ತಮ್ಮ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಆ ಸದ್ಗುರು ವಂದಿಸಿ ನನ್ನ 2 ವಾಕ್ ಪುಸ್ತಕಗಳನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತುಂಬಾ ಧನ್ಯವಾದಗಳು. ಈವರೆಗೆ ಶುದ್ಧ ಬ್ರಹ್ಮಾಂಡ ಸದ್ಗುರುಗಳು ಶಿವಪ್ಪ ಅಕ್ಕಿ ಗುರುಗಳು
ಚಿದಾನಂದ ಅವಧೂತರ ಬಗ್ಗೆ ಈ ದೇವಿ ಪುರಾಣವನ್ನು ಬರ್ತಕ್ಕಂಥ ಚಿದಾನಂದ ಅವಧೂತರ ಒಂದು ವಿಸ್ತಾರವನ್ನು, ಚಿದಾನಂದ ಅಂತಂದ್ರೆ ಬೇರೆ ಯಾರಲ್ಲ, ಸತ್ವಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರವಸ್ತುವೇ ಅವನು. ದೇವಿ ಆತನ ಮೂಲಕ ಒಂದು ದೇವಿ ಪುರಾಣವನ್ನು, ಅದರ ವಿಚಾರವನ್ನು ನಮ್ಮೆಲ್ಲರಿಗೂ ವಿಸ್ತಾರವಾಗಿ ತಿಳಿಸಿದರು. ಆ ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸದ್ರೂಪವೇ ಶುದ್ಧ ಬ್ರಹ್ಮನೇ ನಾವು ಅಂತಕ್ಕಂಥ ವಿಚಾರವನ್ನು ಕೂಡ ವಿವರವಾಗಿ ತಿಳಿಸಿಕೊಟ್ರು. ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ, ಈಗ ಗುರುಗಳು ಆಗಮಿಸಿದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೊಡ್ತಾ ಇವತ್ತಿನ ಪಾಠವನ್ನು ಗುರುಗಳು ಸಿದ್ಧಾಂತ ಶಿಕ್ಷಣ ಬರ್ತಕ್ಕಂಥ ವಿಚಾರವನ್ನು ನಮ್ಮೆಲ್ಲ ಉದ್ದೇಶ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಬರ್ತಿದ್ದಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರವನ್ನು ಸಂಗ್ರಹಿಸಿ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನ ಯೋಗಾಶ್ರಮ ಬಿಜಾಪುರ. ಅಂಗಸ್ಥಲದ ಪೈಕಿ ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಸಂಸಾರ ಹೇಯಸ್ಥಲ ಯಶಸ್ವಿಯಾಗಿ ಪೂರೈಸಿ 4ನೇ ಸ್ಥಳದಲ್ಲಿ ಇದ್ದೇವೆ. 21 ಪರಿಚ್ಛೇದಗಳ ಪೈಕಿ ಈ ಒಂದು ಗುರುಕಾರುಣ್ಯ ಸ್ಥಳ ಅಂತಂದ್ರೆ 6ನೇ ಪರಿಚ್ಛೇದದಲ್ಲಿ ಪ್ರವೇಶ ಮಾಡಿವಿ. ಈ ಗುರುಕಾರುಣ್ಯ ಸ್ಥಳದಲ್ಲಿ ಶಿಷ್ಯನಾದವನು ಗುರುವಿನ ಗುರುತು ಬೇಕು. ಶಿಷ್ಯನಾದವನಿಗೆ ಏನಂತ ಯಾರು ಬೇಕವರಿಗೆ ಗುರುಗಳಂತೇಳಿ ಹೋದ್ರೆ ಮುಂದೆ ಭವಿಷ್ಯ ಏನಾಗ್ತದ ಗೊತ್ತಿಲ್ಲ. ಅದಕ್ಕೆ ಪಾನಿ ಪೀನ ಚಾನಕೆ, ನೀರು ಯಾರ ಹಿಂಗೆ ಕೊಡೋನ ಘಟ ಘಟ ಕುಡಿಬಾರ್ದಂತ. ಒಂದು ಸ್ವಲ್ಪ ನೋಡಿ ಏನಾರ ಕಸರಿತ್ತಂದ್ರೆ ತೆಗೆದು ಸೋಸಿ ಕುಡಿಬೇಕಂತ. ಪಾನಿ ಪೀನ ಚಾನಕೆ, ಗುರು ಕರ್ಲೇನ ಪಹಚಾನಿಕೆ ಅಂತ. ಗುರು ಕರ್ಲೇನ ಪಹಚಾನಿಕೆ ಅಂದ್ರೆ ಗುರುವನ್ನ ಗುರುತಿಸಿ ಅವನನ್ನ ಮಾಡ್ಕೋಬೇಕು. ಸುಮ್ಮನೆ ಯಾರು ಬೇಕವರಿಗೆ ಗುರು ಅನ್ಲಕ್ಕೆ ಹೋಗಬಾರ್ದು. ಅದಕ್ಕೆ ಶಿಷ್ಯನಿಗೆ ಗುರುವಿನ ಗುಣಗಳು ಏನೇನಿರಬೇಕು ಅಂತೇಳಿ ಗೊತ್ತಿದ್ರೆ ಪಹಚಾನ ಆಗ್ತದೆ, ಗುರುತು ಮಾಡ್ತಾನೆ. ಅವನಿಗೆ ಅವು ಗೊತ್ತಿದ್ದಿಲ್ಲ ಅಂತಂದ್ರೆ ಹೆಂಗೆ ಗುರುತಿಸ್ತಾನೆ? ಗುರುವನ್ನ ಗುರುತಿಸೋದು ಹೆಂಗೆ ಗುರುತಿಸ್ತಾನೆ? ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ, ಸಿದ್ಧಾಂತ ಶಿಖಾಮಣಿ ಶ್ಲೋಕದಲ್ಲಿ ಸುಮಾರು ಗುರುವಿನ 12 ಗುಣಗಳನ್ನ ಹೇಳ್ಯಾರ. ಲೋಕವಿಖ್ಯಾತ, ಲೋಭ ವಿವರ್ಜಿತ, ಮೋಹ ವಿವರ್ಜಿತ, ಆತ್ಮತತ್ವ ವಿಚಾರಜ್ಞ, ವಿಮುಕ್ತ ವಿಷಯ ಭ್ರಮ, ಶಿವಸಿದ್ಧಾಂತ ತತ್ವಜ್ಞ, ಭಿನ್ನ ಸಂದೇಹ ವಿಭ್ರಮ ಹೇಳಿ ಸರ್ವತಂತ್ರ ಪ್ರಯೋಗಜ್ಞ. ಅಂದ್ರೆ ತಂತ್ರ ಅಥವಾ ಶಾಸ್ತ್ರಗಳು ಹಲವಾರು, ಎಲ್ಲವನ್ನೂ ರಚಿಸಿದವರು ಅನುಭಾವಿಗಳು, ಋಷಿಗಳು, ಮಹಾತ್ಮರು. ಎಲ್ಲ ಶಾಸ್ತ್ರಗಳಲ್ಲಿಯೂ ಸತ್ಯದ ಅಂಶವೇ ಇದೆ, ಆತ್ಮದರ್ಶನದ ಕಥನವಿದೆ. ಇಷ್ಟೇ, ಆ ಕಥನದ ವಿಧಾನ ಬೇರೆ ಬೇರೆ. ಗುರುವು ಆ ಎಲ್ಲ ತಂತ್ರಗಳಲ್ಲಿ ಪ್ರವೀಣನಾಗಿರಬೇಕು. ಯಾವುದೇ ಸಿದ್ಧಾಂತ ಯಾರೇ ಹೇಳಿದ್ದಿರಲಿ, ಇದು ಗುರುವಾದವನು ಅದ್ಯಾಕ ಇದ್ಯಾಕ ಅನ್ನಬಾರ್ದು. ಅವನಿಗೆ ಏನಿರ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಈ ಮನುಕುಲದ ಉದ್ಧಾರಕ್ಕಾಗಿ ಅದ,
ಅದರೊಳಗೂ ಮನುಕುಲದ ಕಲ್ಯಾಣಕ್ಕಾಗಿ ಮಾರ್ಗದರ್ಶನ ಆದ ಅಂತ ತಿಳ್ಕೋಬೇಕು. ಅಂತ ಒಂದು ಪ್ರಾವೀಣ್ಯತೆ ಇರಬೇಕು. ಈಗ ನೋಡ್ರಿ, ಗುದ್ದಾಡ್ಲಕತ್ತಾರ. ಶಂಕರಾಚಾರ್ಯರಿಗೆ ಮಧ್ವಾಚಾರ್ಯ ಮಾಡಿದವರು ಬೈದಾರಂತ. ಫೇಸ್ಬುಕ್ನಾಗ ಬರೇ ಅದೇ. ಒಂದ್ ಕಡಿ ಲಿಂಗಾಯತ್ ಮಠಾಧೀಶರು ಜಗಳ ಆಡ್ಲಕತ್ತಾರ ಅಂತ ಅನ್ನೋದ್ರಾಗೆ ಈಗ ಬ್ರಾಹ್ಮಣ ಮಠಾಧೀಶರು ಗುದ್ದಾಡ್ಲಕತ್ತಾರ. ಎದಕ್ಕೆ ಇವೆಲ್ಲ ಆತವ ಅಂತಂದ್ರ ಅವರವರ ಮತವಾದಿ ಕಟ್ಟರ್ಪಂಥಿ ಅಂತಿರಲ್ಲ, ಅವು ತಮ್ಮದೇ ಸತ್ಯ ಅಂತ ಅನ್ಕೊಂಡು ಇನ್ನೊಬ್ಬರನ್ನ ಕೀಳಾಗಿ ಕಾಣುವಂತ ಬುದ್ಧಿ ಇದ್ದವರು ಈ ತರ ಗುದ್ದಾಡ್ತಿರ್ತಾರ. ಈ ಧರ್ಮ ಉಳಿಬೇಕಾದ್ರ 8ನೇ ಶತಮಾನದೊಳಗ ಶಂಕರಾಚಾರ್ಯರು ಗುದ್ದಾಡಿದ್ರು, ಆಮೇಲೆ ರಾಮಾನುಜಾಚಾರ್ಯರು ಗುದ್ದಾಡ್ಯಾರ, ಆಮೇಲೆ 12ನೇ ಶತಮಾನದೊಳಗೆ ಮಧ್ವಾಚಾರ್ಯರು ಗುದ್ದಾಡ್ಯಾರ ಈ ಧರ್ಮ ಉಳಿಸ್ಬೇಕಂತೇಳಿ. ಈ ರೀತಿ ಮತ್ತ ಬಸವಾದಿ ಶರಣರು ಕೂಡ ಈ ವೀರಶೈವ ಧರ್ಮ ಉಳಿಸೋದಕ್ಕೆ ಎಲ್ಲ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಮಧ್ವಾಚಾರ್ಯರು 12ನೇ ಶತಮಾನದವರು. ಈಗ ನಾವು ಅವರೆಲ್ಲ ಉಳಿಸಿ ಅಲ್ಲಿಂದ ಇಲ್ಲಿ ತನಕ ಈ ಪರಂಪರೆಯನ್ನು ತಗೊಂಡು ಬಂದದ್ದಕ್ಕ ಅವರೆಲ್ಲರಿಗೂ ನಾವು ಧನ್ಯವಾದ ಹೇಳಬೇಕು. ಅದು ಬಿಟ್ಟಿಕೆ ಅದು ಚಲೋ ಇದು ಚಲೋ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ಹೇಳಕ್ಕೆ ಅರ್ಧಮರ್ಧ ತಿಳ್ಕೊಂಡು ಎಲ್ಲೇರೆ ವೇದಿಕೆ ಮೇಲೆ ಏನೇನಾರ ಪ್ರವಚನ ಮಾಡಿ ಅಲ್ಲಿ ಶಬ್ಬಿಸ್ಲಕ್ ಹೋಗ್ಬಾರ್ದು. ಯಾರ ಮನಸ್ಸಿಗೆ ನೋವಾಗ್ಲಾರ್ದಂಗ ಮಾತಾಡೋದು ಕಲಿಬೇಕು. ಅದಕ್ಕೆ ತಂತ್ರ ಅಥವಾ ಶಾಸ್ತ್ರಗಳು ಹಲವಾರು. ಎಲ್ಲವನ್ನು ರಚಿಸಿದವರು ಅನುಭಾವಿಗಳು, ಋಷಿಗಳು, ಮಹಾತ್ಮರು. ಎಲ್ಲ ಶಾಸ್ತ್ರಗಳಲ್ಲಿಯೂ ಸತ್ಯದ ಅಂಶವೇ ಇದೆ ಅಂತ ಗುರು ಅದನ್ನು ತಿಳ್ಕೊಂಡಿರ್ತಾನೆ. ಆತ್ಮದರ್ಶನದ ಕಥನವಿದೆ, ಎಲ್ಲದರಾಗೂ ಆತ್ಮದ ವಿಷಯನೇ ಅದ. ಇಷ್ಟೇ ಆ ಕಥನದ ವಿಧಾನ ಬೇರೆ ಬೇರೆ. ಗುರು ಆ ಎಲ್ಲ ತಂತ್ರಗಳಲ್ಲಿ ಪ್ರವೀಣನಾಗಿರಬೇಕು. ಬಳಿ ಸಾರುವ ಶಿಷ್ಯರ ಮತಿ ಹಲವು ತರ, ನಾನಾ ರೀತಿ ಶಿಷ್ಯರು ಬರ್ತಿರ್ತಾರ. ಅವರವರ ಅಭಿರುಚಿಗೆ ತಕ್ಕಂತೆ ಆತ ಆತ್ಮಜ್ಞಾನ ನೀಡಬೇಕು. ಒಬ್ಬನಿಗೆ ಜ್ಞಾನ ಇಷ್ಟ, ಇನ್ನೊಬ್ಬನಿಗೆ ಉಪಾಸನ, ಮತ್ತೊಬ್ಬನಿಗೆ ಕರ್ಮ. ಅವರ ಭಾವ ಕೆಡದಂತೆ, ಮುಕ್ತಿ ಕೈ ಸಾರುವಂತೆ ಒಂದು ಯುಕ್ತಿಯಿಂದ ಬೋಧಿಸಬೇಕಾಗಿರುವುದರಿಂದ ಅವನು ಎಲ್ಲ ಸಿದ್ಧಾಂತದ ಪ್ರಯೋಗ ಅರಿತಿದ್ದರೆ ಒಳ್ಳೆಯದು. ನಮ್ಮ ಒಂದು ಶುದ್ಧ ಬ್ರಹ್ಮ ಪೀಠದೊಳಗೆ ಒಂದೇ ಈ ವೈಶಿಷ್ಟ್ಯ ಕಾಣ್ತೀರಿ ನೀವು. ಕರ್ಮ, ಉಪಾಸನೆ, ಜ್ಞಾನ ಮೂರಕ್ಕೂ ಸಮಾನ ಮಹತ್ವ ಕೊಟ್ಟದ್ದು. ಬ್ಯಾರೆ ಎಲ್ಲೆರೆ ಈ ಮೂರಕ್ಕೂ ಮಹತ್ವ ಇಲ್ಲ. ಒಬ್ಬರು ಬರೇ ಜ್ಞಾನ ಹೇಳಕತ್ತಾರ, ಕರ್ಮ ಇಲ್ಲ, ಉಪಾಸನೆ ಇಲ್ಲ. ಒಬ್ಬರು ಬರೇ ಉಪಾಸನೆ ಧ್ಯಾನ ಮಾಡ್ಲಕತ್ತಾರ, ಅಲ್ಲಿ ಕರ್ಮ ಇಲ್ಲ, ಜ್ಞಾನ ಇಲ್ಲ. ಇನ್ನ ಒಬ್ಬರು ಬರೇ ಕರ್ಮ ಮಾಡ್ಲಕತ್ತಾರ, ಅಲ್ಲಿ ಉಪಾಸನೆನೂ ಇಲ್ಲ, ಜ್ಞಾನನೂ ಇಲ್ಲ. ಈ ರೀತಿ ಮೂರಕ್ಕೂ ಸಮಾನ ಗೌರವ ಕೊಟ್ಟು ಸಮಾನವಾಗಿ ಬೆಳೆಸ್ಲಕತ್ತಾರ. ಯಾರು? ಶುದ್ಧ ಬ್ರಹ್ಮ ಪೀಠದವರು. ಈ ತರ ಇರೋ ಪೀಠ ಮತ್ತೆಲ್ಲರ ಆದಾಯನು ಒಂದ್ ಸ್ವಲ್ಪ ಹೇಳ್ರಿ ಇತ್ತಂದ್ರೆ ಅವ್ರ ಕಾಲಿಗೆ ಶಂಭ ಮಾಡ್ಬಿಡ ಹೋಗಿ. ಬರೇ ಜ್ಞಾನ ಹೇಳ್ತಾರ, ನಂಬು ಜ್ಞಾನವನೇ ಅಂಬಲಿಸಿದರು ಮೋಕ್ಷವನ್ನು, ಅದೇನೋ ದುರಿತ ಕರ್ಮದೊಳು ಸಿಲುಕಿ ಅಂತೇಳಿ ಕರ್ಮ ಮಾಡಬೇಡತ್ತ ಹೇಳರತ್ ಹೇಳಿ ಏನೇನೋ ತಪ್ಪ ಅರ್ಥ ಮಾಡಿಬಿಡ್ತಾರ. ಕರ್ಮ ಮಾಡ್ಲಾರ್ದೆ ಜ್ಞಾನಕ್ಕೆ ಹೆಂಗ್ ಬರ್ತಾರ? ಅಂತಃಕರಣ ಶುದ್ಧ ಆಗ್ಬೇಕಾದ್ರೆ ಕರ್ಮ ಮಾಡ್ಬೇಕು. ನಿರ್ಮಲ ಅಂತಃಕರಣ ಪಾಪದಿಂದ ಮುಕ್ತ ಆಗ್ಬೇಕಾದ್ರೆ ಕರ್ಮ ಮಾಡ್ಬೇಕು. ಮನಸ್ಸು ನಿಶ್ಚಲ ಆಗ್ಬೇಕಾದ್ರೆ ಉಪಾಸನೆ ಮಾಡ್ಬೇಕು. ನಿರ್ಮಲ ಮತ್ತು ನಿಶ್ಚಲ ಆದಾಗ ಮಾತ್ರ ಆ ಮನಸ್ಸು ಹದ ಆಗ್ತದ. ಅಂತಃಕರಣ ಹದ ಆಗಿ ಜ್ಞಾನ ಪಡ್ಕೊಳಕ್ ತಯಾರಾಗ್ತದ. ಎಷ್ಟೋ ಮಂದಿ ಕರ್ಮ ಬೇಡ, ಉಪಾಸನೆ ಬೇಡ ಅಂತೇಳಿ ದೊಡ್ಡ ದೊಡ್ಡ ವೇದಾಂತಿಗಳಂತೇಳಿ ದೊಡ್ಡ ದೊಡ್ಡ ಪೀಠ, ದೊಡ್ಡ ದೊಡ್ಡ ಮಠ, ಆಶ್ರಮ ಕಟ್ಕೊಂಡು ಮುಂದೇನ್ ಮಾಡ್ಲಕತ್ತಾರ? ದೊಡ್ಡ ದೊಡ್ಡ ಮಾತಾಡ್ಕೋತ ಎಲ್ಲರೂ ಹೋಗಿ ಸಿಕ್ಕೊಂಬಿದ್ಬಿಡ್ತಾರ. ಉಸ್ಕಿನ ಮೇಲೆ ಮನಿ ಕಟ್ಟಿದಂಗದು. ಕರ್ಮ ಇಲ್ಲ, ಉಪಾಸನೆ ಇಲ್ಲ, ಬರೇ ದೊಡ್ಡ ದೊಡ್ಡ ಮಾತಾಡ್ಕೋತ ಹೋದ್ರ ಅದು ಉಸುಕಿನ ಮೇಲೆ ಮನಿ ಕಟ್ಟಿದಂಗ. ಅದು ಒಂದಿನ ಎಲ್ಲರೇ ಡಾಪ್ಪದ್ ಬಿದ್ದ್ಬಿಡ್ತದ. ಅದಕ್ಕ ನಾವು ಸರ್ವತಂತ್ರ ಪ್ರಯೋಗಜ್ಞ, ಕರ್ಮ, ಉಪಾಸನೆ, ಜ್ಞಾನ ಮೂರೂ ಇರ್ಬೇಕು. ಭಗವದ್ಗೀತೆಯ ಮೊದಲ 6 ಅಧ್ಯಾಯಗಳು ಕರ್ಮ,
ಮಧ್ಯದ 6 ಅಧ್ಯಾಯಗಳು ಉಪಾಸನೆ, ಕೊನೆಯ 6 ಅಧ್ಯಾಯಗಳು ಜ್ಞಾನ ಹೇಳ್ತಾವ. ಅದೇ ರೀತಿ ವಿಚಾರ ಸಾಗರದೊಳಗೆ ಏನ್ ಮಾಡ್ಯಾರ, 4ನೇ ತರಂಗ ಜ್ಞಾನ ಹೇಳ್ತಾರ, 5ನೇ ತರಂಗ ಉಪಾಸನೆ ಹೇಳ್ತಾರ, 6ನೇ ತರಂಗ ಕರ್ಮ ಹೇಳ್ತಾರ. ಮೂರನ್ನ ಯಾರು ಗೌರವಿಸ್ತಾರ ಅವ್ರದ್ದು ಸಾಧನೆ ಪರಿಪೂರ್ಣ ಸಾಧನೆ. ಯಾರದು ಒಂದನ್ನು ಗೌರವಿಸಿ ಇನ್ನು 2ನ್ನ ತ್ಯಾಜ್ಯವಾಗಿ ನೋಡ್ತಾರ ಅವರೆಲ್ಲರೂ ಅಪೂರ್ಣರು, ಪರಿಪೂರ್ಣರಲ್ಲ. ಜ್ಞಾನಾದೇವತು ಕೈವಲ್ಯಂ ಅಂತೇಳಿ, ಕೈವಲ್ಯಕ್ಕೆ ಜ್ಞಾನ ಬೇಕು. ಜ್ಞಾನ ಬೇಕಂದ್ರೆ ಜ್ಞಾನ ಪಡ್ಕೋಬೇಕಾದ್ರೆ ಅಂತಃಕರಣ ಬೇಕು. ಅಂತಃಕರಣ ಎಂತ ಅಂತಃಕರಣದಾಗ ಜ್ಞಾನ ಪಡ್ಕೊಳಕ್ ಸಾಧ್ಯ ಅದ? ನಿರ್ಮಲ ನಿಶ್ಚಲ ಇದ್ರ ಮಾತ್ರ ಜ್ಞಾನ ಪಡ್ಕೊಳಕ್ ಸಾಧ್ಯ ಅದ. ನಿರ್ಮಲ ನಿಶ್ಚಲ ಆಗ್ಬೇಕಾದ್ರೆ ಕರ್ಮ ಉಪಾಸನೆ ಮಾಡ್ಲೇಬೇಕು. ಕರ್ಮ ಉಪಾಸನೆ ಮಾಡ್ಲಾರ್ದೆ ಬರೇ ಜ್ಞಾನ ಹೇಳೋರ್ದು ಅಂತಃಕರಣ ನಿರ್ಮಲನೂ ಇರಲ್ಲ, ನಿಶ್ಚಲನೂ ಇರಂಗಿಲ್ಲ. ಮ್ಯಾಲ ಒಂದು ಶೋ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಅವರ ಅಂತಃಕರಣದ ಮಾಲಿನ್ಯತೆ, ಅವರ ಅಂತಃಕರಣದ ಚಾಂಚಲ್ಯತೆ ಹೊರಗೆ ಬಿದ್ದಾಗ ಅದು ಏನಾಗ್ತದ, ಅವಾಗ ಅವ್ರ ಮರ್ಯಾದೆ ಎಷ್ಟದ ಅನ್ನೋದು ಗೊತ್ತಾಗ್ತದೆ. ಹಿಂಗಾಗಿ ಗುರು ಅಂತಂದ್ರ ಮೂರಕ್ಕೂ ಸಮಾನ ಯಾರು ಗೌರವ ಕೊಡ್ತಾರ, ಮೂರು ಸಾಧನೆಗೆ ಯಾರು ಮಹತ್ವ ಕೊಡ್ತಾರ. ನಮ್ಮಲ್ಲಿ ಕರ್ಮಕ್ಕ ಕ್ರಿಯೆಗೆ ಪರಮಾಚಾರ್ಯ ಕಂಬಿ ಪ್ರಕಾಶ್ ಗುರುಗಳು, ಉಪಾಸನೆಗೆ ಪರಮಾಚಾರ್ಯ ಯಾರು? ಉಪಾಸನೆ ಯಾರು ಕಲಿಸ್ತಾರ? ಧ್ಯಾನ ಯೋಗ ಎಲ್ಲ ಯಾರು ಕಲಿಸ್ತಾರ? ಮಹಂತೇಶ್ ಪಾಟೀಲ್ ಅವರು. ಜ್ಞಾನ ಯಾರು ಕಲಿಸ್ತಾರ? ಕಲ್ಯಾಣಪ್ಪ ಗುರುಗಳು. ನಾವೇನ್ ಕಲಿಸ್ತೀವಿ? ಅವ್ರು ಕಲಿಸ್ದಂಗೆ ನಮ್ಗೆ ಬರ್ತದೇನೋ, ಅವರಷ್ಟು ಚಂದ ಸ್ವಕಾಶ ಮಸ್ತ್ ಹೇಳ್ತಾರೆ, ನೋಡಿರಿಲ್ಲ. ಜ್ಞಾನ ಒಬ್ಬರೇ ಇಲ್ಲ, ಎಲ್ಲರೂ ಜ್ಞಾನಕ್ಕೆ ಬಂದಿವಿ. ಎಲ್ಲರೂ ಕಲ್ಸೋರು, ಕಲಿಯೋರು ಇಲ್ಲ. ಇಲ್ಲಿ ಎಲ್ಲರೂ ಕಲ್ಸೋರು ಆಗಿಬಿಟ್ಟಿರಿ. ಕಲಿಯೋದು ಏನ್ ಕಲಿಬೇಕು ಎಲ್ಲ ಕಲ್ತು ಬಿಟ್ಟಿರಿ. ಎಲ್ಲ ಕಲ್ತ ಮೇಲೆ ಮತ್ತ ಅದ್ರಾಗ ಒಂದು ಶಿವರುದ್ರಪ್ಪ ಅಕ್ಕಿ ಅಂತ ನೋಡ್ರಿ, ಎಂತ ಹುಲಿ ಒಂದು ಏನ್ ಅದ್ಭುತ ನೋಡ್ರಿ. ಎಷ್ಟು ಚಂದ ಮಾತ, ಎಷ್ಟು ಚಂದ ಖುಷಿ ಆಗಿಬಿಡ್ತದ, ಆನಂದ ಕೊಡೋಂಥವ್ರು. ಅದಕ್ಕೆ ಎಲ್ಲಿ ಪರಿಪಕ್ವತೆ ಇರ್ತದ ಅವ್ರು ಯಾರು ಪತ್ರ ಬರೆದು ಕರೆಯೋದು ಬೇಕಾಗಿಲ್ಲ. ಹಣ್ಣು ಪಕ್ವ ಆಯ್ತಂತಂದ್ರ ಪಕ್ಷಿ ತಾನೇ ಬರ್ತದ ಅಂತ. ಹಂಗ ಈಗ ಶಿವರುದ್ರಪ್ಪ ಅವ್ರು ಬಂದದ್ದು ಸಾಕ್ಷಿ, ನಿಮ್ಮಲ್ಲಿ ಒಂದು ಪರಿಪಕ್ವತೆ ಆದ ಅನ್ನೋದಕ್ಕೆ ಅವ್ರು ಬಂದಿರ್ತಾರ. ನಮ್ದೇ ಒಂದು ಟೀಮ್ ಅದ ಇದೆ ಅಂತೇಳಿ ಅವ್ರು ಗುರುತು ಹಿಡ್ಕೊಂಡು ಬಂದಿರ್ತಾರ. ಅವ್ರು ಬೇರೆ ಯಾರಲ್ಲ, ನಮ್ಮವರೇ ಇರ್ತಾರ. ಹಿಂದಿನ ಜನ್ಮದಾಗ ಹಿಂಗೆ ಸಾಧನೆ ಮಾಡಿ ಮಾಡಿ ಅಲ್ಲಿ ಅಲ್ಲೇ ಮತ್ತೆ ಇದ್ರಾಗ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಬೇರೆ ಯಾರು ಹೊಸ ಮಂದಿ ಯಾರು ಬರ್ಲಕ್ ಆಗಲ್ಲ ಇದ್ರಾಗ. ಆನಂದ ಇವ್ರ್ಯಾರು? ಪ್ರೇಮ ಸೇಬಣ್ಣ ಅವ್ರು ನೋಡ್ರಿ, ಅವ್ರೆಷ್ಟು ಸೈಲೆಂಟ್ ಆಗ್ಯದಾರ, ಗಪ್ ಒಂದು ಮಾತಾಡಂಗಿಲ್ಲ. ಒಂದ್ ಸ್ವಲ್ಪ ಅವ್ರಿಗೆ ಜ್ಞಾನ ಹೇಳಕ್ ಹತ್ತಿರ, ಅವ್ರಿಗೆ ಒಂದ್ ಸ್ವಲ್ಪ ಏನಾರ ಒಂದ್ ಬುಕ್ ಮಾಡ್ಯಾರಲ್ರಿ, ಸ್ವಲ್ಪ ಬಾಯಿ ತೆಗಿಯೋದು ಕಲಿಸ್ಬೇಕು. ಹಂಗೆ ಸ್ವಲ್ಪ ಮತ್ ತಾನೇ ಬಂದ್ಬಿಡ್ತಾರ. ಮತ್ತೆ ಬಾಪ್ರಿ ಚಂದ್ರಕಾಂತ್ ಏನದಾರಲ್ಲ, ಅವರು ವಿಶ್ವದರ್ಶನ, ಎಷ್ಟು ದೇವಸ್ಥಾನಗಳದವ, ಎಲ್ಲಿ ದೇವರದವ, ಏನೇನದವ ಅಡ್ಡಾಡಿ ಎಲ್ಲ ನೋಡ್ಬಿಟ್ಟಾರ. ಅವ್ರು ಕೋಶವನ್ನು ಓದು ಮತ್ತ ದೇಶವನ್ನು ನೋಡು. ನಾವು ಬರೀ ಕೋಶ ಓದ್ಕೊತ್ ಕೂತೀವಿ, ದೇಶ ನೋಡಿಲ್ಲ ನಾವು. ಆದ್ರೆ ಅವರು ಕೋಶನೂ ಓದ್ಯಾರ, ದೇಶನೂ ನೋಡ್ಯಾರ. ಅವ್ರು ಎಷ್ಟು ಪರಿಪೂರ್ಣ ಅದಾರ, ಅವ್ರ ಹೆಂಗದಾರ ನೋಡ್ರಿ ಅವ್ರು. ಅದ್ಭುತ. ಒಬ್ಬರ್ಕಿನ ಒಬ್ಬರು ಅದ್ಭುತ. ಯಾರಿಗೆ ಹೊಗಳಬೇಕು, ಯಾರು? ಎಲ್ಲ ಶುದ್ಧ ಬ್ರಹ್ಮ ಸ್ವರೂಪರೇ ಅದಾರ. ಮತ್ತಿ ಕಲ್ಲಿ ಅವ್ರು ನೋಡ್ರಿ, ಅವ್ರ ಹೆಂಗ್ ತಯಾರಾಗ್ಯಾರ.
ಎಲ್ಲ ಗುರುವಿನ ಲಕ್ಷಣಗಳು ಅದಾವಿಲ್ಲ. ಈಗ ಈ ಲಕ್ಷಣಗಳು ಶಾಸ್ತ್ರದಾಗ ಓದೋದು ಏನಿರ್ತದ, ನಿಮ್ಮನ್ನು ನೋಡಿದರೆ ಸಾಕು ಗುರುಗಳತ್ತೆ ಗುರುತಿಸಂತ ಒಂದು ಪರಿಪೂರ್ಣತೆ ಏನದಲ್ಲ, ಅದು ಗ್ರೇಟ್. ನಿಮ್ಮಲ್ಲಿ ಅಂತ ಒಂದು ಯೋಗ್ಯತೆ ಬಂದದ. ಈಗೇನು ಅದಿರಿ, ಆಲ್ ಆರ್ ಬೆಸ್ಟ್, ಆಲ್ ಆರ್ ಪರ್ಫೆಕ್ಟ್. ಎಲ್ಲರೂ ಚಂದ, ಎಲ್ಲರ ಬಗ್ಗೆನೂ ಬಹಳ ಖುಷಿ ಅನ್ನಿಸ್ತದ. ಅದಕ್ಕೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಎಲ್ಲಾ ಸಿದ್ಧಾಂತಗಳ ಪ್ರಯೋಗಗಳನ್ನು ಅರಿತು ಅದ್ಯಾಕೆ ಮಾಡಬೇಕು, ಅದು ಮಾಡಬೇಡ್ರಿ, ಇದ್ಯಾಕೆ ಮಾಡಬೇಕು, ಇದು ಮಾಡಬೇಡ್ರಿ, ಜಗಲಿ ಮೇಲೆ ದೇವ್ರ ಯಾಕೆ ಇಟ್ಟಿರಿ, ಅವೆಲ್ಲ ತರ್ರಿ ಕಡಿ ಗಂಟು ಕಟ್ಟಿ ಒಯ್ದು ಒಳಗೆ ಹೋಗಿತೀನಿ, ಇವೆಲ್ಲ ಅಧಿಕ ಪ್ರಸಂಗಿ ನನ್ನ ಮಕ್ಕಳು ಏನೇನಾರು ಮಾಡ್ತಿರ್ತಾರ. ಅಂಥವ್ರಿಗೆ ಮನೆಗೆ ಕರೆಸ್ಬಾರ್ದು. ಹಿಂದಿನವ್ರು ಸುಮ್ಮನೆ ಮಾಡಿರ್ತಾರೆ ಅಂದ್ರೆ ಪದ್ಧತಿಗಳು, ಮನಿ ದೇವರ ಮನಿ ಗುರುಗಳು ಅಂತ ಹೇಳಿಕೆ. ಅಂಥವೆಲ್ಲ ಸುಮ್ಮನೆ ಏನಾರು ಬಂದು ಇಲ್ಲದ ತಲೆ ಕೆಡಿಸ್ತಿರ್ತಾರಲ್ಲ, ಅಂಥವ್ರಿಗೆ ನಮ್ಮ ಚಪ್ಪಲಿ ಬಿಡಲ್ ಸಹಿತ ಬರ್ಬಿಡ್ಬಾರ್ದು. ಯಾರ್ದು ಶ್ರದ್ಧೆ ಕೆಡಿಸ್ಬಾರ್ದು, ಯಾರ್ದು ಮನಸ್ಸು ಕೆಡಿಸ್ಬಾರ್ದು. ಯಾರ್ಯಾರು ತಮ್ಮ ಸುಖಕ್ಕೆ ಒಂದೇನೋ ಆಸರ ಇಟ್ಕೊಂಡು ಏನೋ ಸಾಧನೆ ಮಾಡ್ತಿರ್ತಾರ, ಅದನ್ನ ಚೆನ್ನಾಗಿ ಮಾಡಪ್ಪ, ಅದನ್ನ ಚೆನ್ನಾಗಿ ಮಾಡ್ತಿರು. ನೀ ಅದ್ರ ಮೇಲೆ ಶ್ರದ್ಧೆ ಇಟ್ಕೊಂಡಿದ್ದ ಅದನ್ನ ಚೆನ್ನಾಗಿ ಮಾಡ್ತಾ ಮಾಡ್ತಾ ಜ್ಞಾನಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ಬೇಕೆ ಹೊರತು ಯಾರ್ದಾರ ಮನಸ್ಸಿಗೆ ಆಘಾತ ಆಗೋ ರೀತಿಯಲ್ಲಿ ಏನೂ ಮಾಡಬಾರ್ದು. ಈ ಸಾಧನೆ ಒಳಗೆ ಅದ್ಯಾಕೆ ಪೂಜೆ ಮಾಡ್ತೀರಿ, ಇದ್ಯಾಕೆ ಪೂಜೆ ಮಾಡ್ತೀರಿ, ಮಣ್ಣೆತ್ತ ಯಾಕೆ ಪೂಜೆ ಮಾಡ್ತೀರಿ, ನಾಗಪ್ಪನ ಯಾಕೆ ಪೂಜೆ ಮಾಡ್ತೀರಿ, ಎಲ್ಲದಕ್ಕೂ ಅರ್ಥ ಅದ. ಎಲ್ಲದಕ್ಕೂ ದೊಡ್ಡ 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 ಅರ್ಥಗಳದಾವ. ಯಾವುದನ್ನ ವಿರೋಧ ಮಾಡಂಗಿಲ್ಲ. ಇದೊಂದು ತಿಳ್ಕೊಂಬಿಡ್ರಿ. ಮಣ್ಣೆತ್ತಿನ ಅಮಾವಾಸ್ಯೆ ಮಾಡಿದ್ರಿ ನಿನ್ನೆ ಮೊನ್ನೆ, ಏನದು ಮಣ್ಣ ಎತ್ತು ಅಂದ್ರೆ ಏನು? ಎತ್ತಂದ್ರ ಎತ್ತು, ಮಣ್ಣಂದ್ರೆ ಭೂಮಿ. ಅವೆರಡನ್ನ ನಾವು ಎತ್ತುಗಳನ್ನ ಮತ್ತ ಭೂಮಿಯನ್ನ ನಾವು ಗೌರವಿಸುವುದಕ್ಕೆ ನೆನಪು ಮಾಡ್ಯಾರ. ಮಣ್ಣು ಎತ್ತಂತ. ಮಣ್ಣು ಅಂದ್ರೆ ಭೂಮಿ, ನೆಲ ಮತ್ತ ಎತ್ತು. ಅವು ಇಲ್ಲ ಅಂತಂದ್ರೆ ಕೆಲಸನೇ ಮಾಡ್ಲಿಕ್ಕೆ ಆಗಂಗಿಲ್ಲ, ಭೂಮಿ ಒಳಗೆ ಬೆಳಿಲಿಕ್ಕೆ ಆಗಂಗಿಲ್ಲ. ಅವು ಬಹಳ ಮುಖ್ಯ ಅದಾವ. ಭೂಮಿನೂ ಸತ್ವಯುತ ಇರಬೇಕು, ಎತ್ತನು ಸತ್ವಯುತ ಇತ್ತು ಅಂದ್ರೆ ಬೆಳಿಲಿಕ್ಕೆ ಸಾಧ್ಯ ಅದ. ಅವಕ್ಕೆ ಥ್ಯಾಂಕ್ಸ್ ಹೇಳಂತದ್ದು ಒಂದು ದಿವಸ ಅದು. ವರ್ಷಿಗೊಮ್ಮರೆ ನೆನೆಸ್ಬೇಕಂತ. ಇಡೀ ವರ್ಷ ದುಡಿಸ್ಕೊಂಡಕ್ಕೆ ಅದಕ್ಕೆ ಹಂಗೆ ಕೈ ಬಿಟ್ರ ಆ ಎತ್ತಿನ ದಿವಸ, ಕಾರುಣ್ಯ ದಿವಸ ಅಲ್ಲೆಲ್ಲ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಈ ಎತ್ತುಗಳಿಗೆ ಮತ್ತ ಆ ಭೂಮಿಗೆ ಒಂದ್ ಸ್ವಲ್ಪ ಅದರದ್ದು ಧನ್ಯತಾ ಭಾವದಿಂದ ಅವುಗಳನ್ನ ಗೌರವಿಸಬೇಕು, ಅವುಗಳನ್ನ ನೆನೆಸ್ಬೇಕು ಅಂತ. ಅವಕ್ಕೆಲ್ಲ ಹಿಂದ ದೊಡ್ಡ ದೊಡ್ಡ ಅರ್ಥಗಳದಾವ. ಅವು ಗೊತ್ತಿರ್ಲಾರ್ದ ಸುಮ್ಮನೆ ಏನಾರ ಒಂದು ಹುಚ್ಚುಚ್ಚು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಸನೇಕೆ ಬರ್ಬಿಡ್ಬಾರ್ದು. ಸರ್ವ ತಂತ್ರ ಪ್ರಯೋಗಜ್ಞ, ಎಲ್ಲವನ್ನ ಗೌರವಿಸುವವನಿರ್ಬೇಕು, ಯಾವುದಕ್ಕೂ ವಿರೋಧ ಮಾಡಂಗಿರಬಾರ್ದು. ಮುಂದೆ ಒಂದ್ ಕಡೆ ಒಂದು ರೋಡಿನ ಮಧ್ಯೆ ಕಲ್ಲಿಟ್ಟಿದ್ರತ್ತ. ಕಲ್ಲು, ಆ ಕಲ್ಲು ಹೆಂಗಿತ್ತಂದ್ರ ಒಂದ್ ಕಡೆ ಎತ್ತಿನ ಮುಖ ಇತ್ತಂತ, ಇನ್ನೊಂದ್ ಕಡೆ ಕತ್ತಿ ಮುಖ ಇತ್ತಂತ. ಅದಕ್ಕೆ ಅದ್ರ ಮೇಲೆ ಏನ್ ಬರ್ದಿದ್ರತ್ತ, ಎತ್ತೋ ಕತ್ತೆ ಅಂತ ಬರ್ದಿದ್ರತ್ತ. ಎತ್ತೋ ಕತ್ತೆ ಅಂತ ಬರ್ದಿದ್ರತ್ತ. ಒಂದ್ ಕಡೆ ಮುಖ ಎತ್ತಿನಂಗಿತ್ತಂತ, ಇನ್ನೊಂದ್ ಕಡೆ ಮುಖ ಕತ್ತೆ ಹಂಗಿತ್ತಂತ. ಪ್ರತಿಯೊಬ್ರು ಬರೋದು ಅದು ನೋಡೋದು, ಈ ಕಡೆ ನೋಡಿದ್ರೆ ಎತ್ತಿದ್ದಂಗದ, ಆ ಕಡೆ ನೋಡಿದ್ರೆ ಕತ್ತಿದ್ದಂಗದ. ಎತ್ತೋ ಕತ್ತೋ ಎತ್ತೋ ಕತ್ತೋ ಅನ್ಕೋತ ಓದ್ತಿದ್ರಂತ ಹಂಗೆ. ಇದು ಸಾಮಾನ್ಯ ಜನರ ದೃಷ್ಟಿಯಲ್ಲಿ. ಒಬ್ಬನಿಗೆ ವಿಶೇಷ ಅರ್ಥ ಆಗಂತ ವ್ಯಕ್ತಿ ಬಂದನಂತ. ವಿಶೇಷ ಅರ್ಥ ಆಗಂತ ವ್ಯಕ್ತಿಗೆ ಏನಾಗ್ಬಿಡ್ತು, ಎತ್ತೋ ಕತ್ತೆ ಅಂದ್ರೆ ಏನ್ ಅರ್ಥ ಆಯ್ತು, ದಾರ್ಯಾಗ ನಡು ರೋಡ್ನಾಗ ಅದು ಕಲ್ಲಿಟ್ಟಾರಲ್ಲ, ಅದು ಹೋಗೋವ್ರಿಗೆ ಬರೋವ್ರಿಗೆ ಅಡ್ಡಿ ಆಗ್ತದ. ಅದ್ರ ಸಲುವಾಗಿ ನಡು ದಾರ್ಯಾಗ ಕಲ್ಲ ಎತ್ತು ನೋಡಿ ನೋಡಿ ಹಂಗೆ ಹೋಗ್ಬೇಡ ಅಂತ ಎತ್ತು ಕತ್ತೆ ಅಂತ ಅರ್ಥ ಮಾಡ್ಕೊಂಡಂತ. ಅರ್ಥ ಮಾಡಿಕೊಂಡು
ಏನ್ ಮಾಡ್ದ, ಕಷ್ಟ ಪಟ್ಟದ ಹೆಂಗೋ ಮಾಡಿ ಕಲ್ಲ ಎತ್ತಿಬಿಟ್ನಂತ. ಎತ್ತಿ ಸೈಡಿಗೆ ಇಟ್ಬಿಟ್ನಂತ. ಸೈಡಿಗೆ ಇಟ್ರೆ ಏನಾಯ್ತು, ಆ ಕಲ್ಲಿನ ಕೆಳಗೆ ಅಪಾರ ನಿಧಿ ಇತ್ತಂತ. ಅಪಾರವಾದ ನಿಧಿ ಇತ್ತು. ಅದೇ ರೀತಿ ಮನುಷ್ಯನಲ್ಲಿ ಜೀವ ಅಂತೇನದಲ್ಲ, ಅದು ಹೆಂಗದ, ಆ ಕಡೆ ದೇವ್ರಂಗ ಕಾಣ್ತದ, ಈ ಕಡೆ ದೇವಿನಂಗೆ ಕಾಣ್ತದ, ಈ ಕಡೆ ಮತ್ತೊಂದು ಪ್ರಾಣಿಗತ್ಲೆ ಕಾಣ್ತದ. ಅದೇನದು, ಎತ್ತೋ ಕತ್ತೆ ಅನ್ನಂಗೆ ಕಾಣ್ತವ. ಅದನ್ನ ಹೆಂಗೋ ಮಾಡಿ ಜೀವವನ್ನ ನಾವು ಪಳಗಿಸಿ ನಾವು ಏನ್ ಮಾಡ್ಬೇಕು, ಶಿವಭಾವಕ್ಕೆ ತಂದೆವು. ಕರ್ಮಗಳನ್ನ ಮಾಡಿ, ನಿರ್ಮಲ ಮಾಡಿ, ಉಪಾಸನೆ ಮಾಡಿ, ನಿಶ್ಚಲ ಮಾಡಿ, ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ಜ್ಞಾನ ಸಾಧನೆ ಮಾಡಿ, ಏನೆಲ್ಲ ಮಾಡಿದ್ರ ಅದೇ ಜೀವ, ಅದೇ ದೇಹ, ಅದೇ ಮನಸ್ಸು, ಅದೇ ಅಂತಃಕರಣದೊಳಗೆ ಅಪಾರ ನಿಧಿ ಅದ. ಅದಕ್ಕೆ ಪ್ರಭುದೇವರು ಏನ್ ಹೇಳ್ಯಾರ, ದೇಹವೆಂಬುದು ತುಂಬಿದ ಬಂಡಿ ಅಂದರ, ಖಾಲಿ ಬಂಡಿ ಅಲ್ಲ. ಇದು ದೇಹ ತುಂಬಿದ ಬಂಡಿ ಅದ, ಸಾಮಾನ್ಯ ದೇಹ ಅಲ್ಲ, ಇದು ಮನುಷ್ಯನ ದೇಹ. ಈ ಬಂಡಿ ಒಳಗ ನೀವು ಏನ್ ಬೆಕ್ಕದ್ ಪಡ್ಕೋಬಹುದು ಸಾಧನೆ ಮಾಡಿ. ಅದಕ್ಕೆ ಸರ್ವತಂತ್ರ ಪ್ರಯೋಗಜ್ಞ ಗುರು ಆದವನು ಈ ದೇಹವನ್ನ, ಈ ಮನಸ್ಸನ್ನ, ಮೂರು ಒಂದೇ, ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ದೇಹನೇ. ಆ ದೇಹವನ್ನ ಹ್ಯಾಂಗ ಚೆನ್ನಾಗಿ ಬಳಸಬೇಕು, ಆ ತುಂಬಿದ ಬಂಡಿ ಒಳಗಿನ ಸಂಪತ್ತು ಹ್ಯಾಂಗ ತಾನು ಪಡ್ಕೋಬೇಕು ಅನ್ನೋದು ಆ ಗುರುವಿಗೆ ಗೊತ್ತದ. ಅದೇ ರೀತಿ ತನ್ನ ಶಿಷ್ಯರಿಗೆ ಕೂಡ ಅದು ಹ್ಯಾಂಗ ಪಡ್ಕೋಬೇಕಂತೇಳಿ ಆತ ಮಾರ್ಗದರ್ಶನ ಮಾಡುವಂತ ಸಾಮರ್ಥ್ಯವುಳ್ಳವನಿಗೆ ಗುರು ಅಂತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಸತ್ಯವಾದಿ. ಧಾರ್ಮಿಕ, ಅವನು ಧಾರ್ಮಿಕ ಅದನ. ಧಾರ್ಮಿಕ ಅಂದ್ರೆ ಎದಕ್ಕಂತೀರಿ ಧಾರ್ಮಿಕ? ಧಾರ್ಮಿಕ ಅಂದ್ರೆ ಹೆಂಗಂತೀರಿ? ವೀರಶೈವ, ಲಿಂಗಾಯತ, ಹಿಂದೂ, ಜೈನ, ಬುದ್ಧ ಇವಕ್ಕೆ ಧಾರ್ಮಿಕ ಅಂತೀರಿ ಇವಕ್ಕೆ? ಇವೆಲ್ಲ ಗುಂಪುಗಾರಿಕೆಗಳು, ಇವೆಲ್ಲ ಗ್ರೂಪಿಸಮ್. ಗುಂಪುಗಾರಿಕೆ. ಧರ್ಮ ಅಂತಂದ್ರೆ ಸತ್ಯ ಹೇಳುವುದು, ಏನು ಸತ್ಯವ ನುಡಿಯುವುದೇ ಧರ್ಮ. ಧರ್ಮ. ಅಸತ್ಯ ನುಡಿಯುವುದೇ ಅಧರ್ಮ. ಅಷ್ಟೇ. ಒಳ್ಳೆ ರೀತಿ ಇರೋದು ಧರ್ಮ. ಹೆಂಗ್ ಒಳ್ಳೆ ರೀತಿ ಅಂದ್ರ, ತಾನು ಒಳ್ಳೆ ರೀತಿ ಇದ್ದು ಇನ್ನೊಬ್ಬರಿಗೆ ಒಳ್ಳೆ ರೀತಿ ಇರ್ಲಕ್ಕ ಅನುಕೂಲ ಮಾಡಬೇಕು. ಆ ರೀತಿ ಇದ್ರೆ ಅದಕ್ಕೆ ಧರ್ಮ ಅಂತಾರ. ತಾನು ಕೆಟ್ಟ ರೀತಿ ಇದ್ದು ಇನ್ನೊಬ್ಬರಿಗೆ ಕೆಡಿಸಿದ್ನಂದ್ರೆ ಅದೇ ಅಧರ್ಮ. ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ, ಶ್ರೇಷ್ಠ ಮಾತು, ಶ್ರೇಷ್ಠ ಆಲೋಚನೆ, ಶ್ರೇಷ್ಠ ಕೆಲಸ ಮಾಡುವುದು ಧರ್ಮ. ಅದನ್ನು ಬಿಟ್ಟು ಅಯೋಗ್ಯ ಮಾತು, ಅಯೋಗ್ಯ ಆಲೋಚನೆ, ಅಯೋಗ್ಯ ಕೆಲಸಗಳು ಮಾಡಿದರೆ ಅಧರ್ಮ. ಹೀಗಾಗಿ ಗುರು ಆದವನು ಧಾರ್ಮಿಕ. ಅವನು ಕರ್ಮ ಮಾಡ್ಲಾರ್ದೆ, ಉಪಾಸನೆ ಮಾಡ್ಲಾರ್ದೆ, ಒಂದೇ ಸಲ ಜ್ಞಾನ ಹೇಳ್ಕೊತ ದೊಡ್ಡ 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 ಮಠ ಪೀಠದಾಗ ಓಡಾಡ್ಕೊತ ಇನ್ನೊಂದು 4 ಹಂತವೇ ಮಠ ಮಾಡಿ ಎಲ್ಲ ಮಾಡಿ ಕಡೆಗೆ ಏನೋ ಒಂದು ಪಾಲ್ತು ದಂಧ ಮಾಡ್ಯಾನಂತೇಳಿ ಜೈಲ್ನಾಗ ಬಿದ್ದಾರ. ಹೋಗಿ ನೋಡಿರಿಲ್ಲ, ಎಷ್ಟೋ ಮಂದಿ ಸ್ವಾಮಿಗಳು ಜೈಲ್ನಾಗ ಅದಾರ. ಎದಕ್ಕ? ಕರ್ಮ ಉಪಾಸನೆ ಸರಿಗ್ ಮಾಡಿಲ್ಲ, ಅಂತಃಕರಣ ಶುದ್ಧ ಇಲ್ಲ, ನಿರ್ಮಲ ಇಲ್ಲ, ನಿಶ್ಚಲ ಇಲ್ಲ. ಒಳಗ ಪಾಪ ಬುದ್ಧಿ ತುಂಬಿಕೊಂಡು, ಚಂಚಲ ಬುದ್ಧಿ ತುಂಬಿಕೊಂಡು, ಮ್ಯಾಲ್ ಕಾವಿ ಹಾಕೊಂಡು ಸ್ವಾಮಿಗಳಾಗಿ ಮಂದಿಗೆ ಮೋಸ ಮಾಡಿ ಅವ್ರದ್ದು ಗುಣ ಗೊತ್ತಾದ್ಮೇಲೆ ಜೈಲಿಗೆ ಹೋಗ್ಬಿಟ್ರು. ಇವೆಲ್ಲ ಯಾಕಾತವಂತಂದ್ರೆ ಕ್ರಮಬದ್ಧವಾದ ಸಾಧನೆ ಇಲ್ಲದಕ್ಕ, ಸರಿಯಾಗಿ ತಿಳುವಳಿಕೆ ಇಲ್ಲದಕ್ಕ, ತಿಳಿಸಿ ಹೇಳೋರು ಇಲ್ಲದಕ್ಕ. ಈ ಶುದ್ಧ ಬ್ರಹ್ಮ ಪೀಠದಾಗ ಮಾತ್ರ ಪ್ರತಿಯೊಂದಕ್ಕೂ ಮಹತ್ವ ಕೊಟ್ಟು ಎಲ್ಲ ಪರ್ಫೆಕ್ಟ್ ಆಗಿ ತಿಳಿಸಿ ಹೇಳೋದದ, ತಿಳ್ಕೊಳ್ಳೋದದ. ಯಾವುದನ್ನ ಅಲ್ಲಗೆಳೆಯಂಗಿಲ್ಲ. ವಿರೋಧ ರಹಿತತ್ವಂ ವೀರಶೈವತ್ವಂ, ಯಾವುದಕ್ಕೂ ವಿರೋಧ ಇಲ್ಲ.
ಅದಕ್ಕೆ ಧಾರ್ಮಿಕ ಅದನ ಗುರು ಆದವನು ಇನ್ನೊಬ್ಬರ ಹಿತಚಿಂತನೆಯೇ ಧರ್ಮ. ನೋಡ್ರಿ, ಇನ್ನೊಬ್ಬರ ಹಿತಚಿಂತನೆಯೇ ಧರ್ಮ. ಅದು ಏನಂತಾರ? ಪರೋಪಕಾರಾಯ ಪುಣ್ಯ, ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗೆ ಪರಪೀಡನೆ ಮಾಡಿದ್ರೆ ಅಧರ್ಮ, ಪರಗರಿಗೆ ಉಪಕಾರ ಮಾಡಿದ್ರೆ ಧರ್ಮ. ಇಷ್ಟೇ. ಒಬ್ಬರಿಗೆ ಪ್ರೀತಿ ಮಾಡಿದ್ರೆ ಧರ್ಮ, ದ್ವೇಷ ಮಾಡಿದ್ರೆ ಇದು ಏನ್ ದೊಡ್ಡದು ಧರ್ಮ ಅಂದ್ರೆ ಏನಂತೇಳಿ ದೊಡ್ಡ ದೊಡ್ಡ ಬುಕ್ ಬರ್ದಾರ. ಅಷ್ಟೆಲ್ಲ ಬೇಕೇನ್ರಿ? ಹೀಗಾಗಿ ಇನ್ನೊಬ್ಬರ ಹಿತಚಿಂತನೆ ಧರ್ಮ. ಹಿತವಾದುದನ್ನ ಹೇಳಿದ್ರೆ ಸತ್ಯ, ಸತ್ಯ ಹೇಳಿದ್ರೆ ಹಿತ ಇರ್ತದ. ಗುರುವಿನ ಹೃದಯ ನಿಷ್ಕಲ್ಮಶ, ಯಾರ ಬಗ್ಗೆನೂ ದ್ವೇಷನೂ ಇಲ್ಲ, ಯಾರ ಬಗ್ಗೆನೂ ಪ್ರೀತಿನೂ ಇಲ್ಲ. ಬಹಳ ನಿಮಗೆ ಹಚ್ಕೊಂಡು ಮಾತಾಡ್ಲಕತ್ತೀವಿ ಅಂತಂದ್ರ ಇವ್ರು ಯಾಕೋ ನಮ್ಮ ಸಂಗಡ ಬಹಳ ಕ್ಲೋಸ್ ಅದರತ್ತ ತಿಳ್ಕೊಂಡ್ರ ಅವ್ರಂತ ದಡ್ರ ಯಾರು ಇಲ್ಲ. ಮತ್ತೆ ಯಾರಿಗೂ ಮಾತಾಡಿಸಿಲ್ಲ ಅಂತಂದ್ರ ನಾವು ಮಾತಾಡ್ಸಿರಿ ಏನಂತಾರೋ ಏನೋ, ಹ್ಯಾಂಗೋ ಏನೋ ಪರಿಸ್ಥಿತಿ ಎಚ್ಚರಿಕೆ ಅಂಜ್ಕೊತ ದೂರ ಇದ್ರ ಅವರಾಟ ದಡ್ರು ಯಾರು ಅಲ್ಲ. ನಿಮ್ಮಂಗೆ ನಾವು, ನಮ್ಮಂಗೆ ನೀವು. ಇದು ನಿಷ್ಕಲ್ಮಶ ಭಾವ. ಏನ್ ಬೇರೆ ಇದೀವಿ ನಾವು? ನಿಮ್ಮಂಗೆ ನಾವು ಇದೀವಿ, ನಮ್ಮಂಗೆ ನೀವು ಅದೀರಿ. ಏನದ ವ್ಯತ್ಯಾಸ? ಏನದು ಅಂಥದ್ದೇನದು? ಒಂದಿಷ್ಟು ವಿಷಯ ಒಬ್ಬರು ಮುಂದೆ ತಿಳ್ಕೊಂಡಾರ, ಒಂದಿಷ್ಟು ವಿಷಯ ಒಬ್ಬರು ಆಮೇಲೆ ತಿಳ್ಕೊಳಕತ್ತಾರ. ಮೊದಲು ಹಚ್ಚಿದ ದೀಪ ಆಮೇಲೆ ಹಚ್ಚುಗಳ ಬತ್ತಿಗೆ ಹಚ್ಚಿದ ಮೇಲೆ ಎರಡು ದೀಪ ಸಮಾನವಾಗಿ ಉರಿತಾವ. ಅದ್ರಾಗ ಏನ್ ವ್ಯತ್ಯಾಸ ಇರ್ತದ? ಹತ್ತಿದ ದೀಪ ಹಚ್ಕೊಂಡ ದೀಪದಾಗ. ಹಿಂಗಾಗಿ ಗುರುವಿನ ಹೃದಯ ನಿಷ್ಕಲ್ಮಶ. ನಾನೇ ಹಚ್ಚಿನಿ, ನನ್ಲಿಂತೆ ಇವ್ರ ದೀಪ ಹಚ್ಚದತ್ತೇಳಿ ಯಾವದರ ದೀಪ ಹಂಗ ಮಾತಾಡ್ತದೆ ಅನ್ನೋದು ಏನಿಲ್ಲ. ಸ್ವಾರ್ಥದ ಗಂಧ ಅಲ್ಲಿ ಇಲ್ಲ. ಗುರುವಿನ ಬಳಿ ಸ್ವಾರ್ಥದ ಗಂಧ ಇಲ್ಲ. ಎಲ್ಲಾರ ಒಂದು ಚಂದನ ವಿಷಯ ತಿಳಿತು ಅಂತಂದ್ರ ಇದು ನಮ್ಮ ಸತ್ಸಂಗದವರಿಗೆ ತಿಳಿಸ್ಬೇಕು, ನಮ್ಮವರಿಗೆ ಇದು ಕಲಿಸ್ಬೇಕು. ಕಾಳಜಿ ಮಾಡಿ ಹೃದಯ ಒಂದೇ ಸವನ್ ಮಿಡಿತಿರ್ತದ. ನಮ್ಮವರಿಗೆ ಪರ್ಫೆಕ್ಟ್ ಮಾಡಬೇಕು, ನಮ್ಮವರಿಗೆ ಚಲೋ ಮಾಡಬೇಕು, ಮಾರುತಿ ಮಾಡಬೇಕು, ಮಂಗನ ಒಯ್ದು ಮಾರುತಿ ಮಾಡಬೇಕು, ಮಾರುತಿ ಮಾಡಬೇಕು ಅಂತ ಗುಜಾಡ್ತಿರ್ತಾನೆ ಗುರು. ಅದು ಮಾರುತಿ ಮಾಡಬೇಕು ಅಂತಂದ್ರ ಅಣುವಿನಂಗ ಗುರುವಿನ ಜೊತೆಗೆ ಅಣುವಿನಲ್ಲಿದ್ರೆ ಮಾರುತಿ, ಅಣುವಿನಲ್ಲಿ ಇರ್ಲಾರ್ದೆ ಮನ್ಸಿಗೆ ಬಂದಂಗ ಮಾಡಿದ್ರೆ ಮಂಗ ಆಗ್ತದ ಅಷ್ಟೇ. ರಾಮನ ಗುಡಿಗಳು ಎಷ್ಟದಾವ್ರಿ? ಹನುಮಂದೇವ್ರು ಒಂದು ಊರಿಗೆ ಹೋರಿ, ರಾಮನ ಗುಡಿ ಎಷ್ಟಿರ್ತಾವ? ಯಾವ ಊರಾಗ್ರೆ ನೋಡ್ರಿ, ರಾಮನ ಗುಡಿ ಇದ್ರಿತ್ತು, ಇಲ್ಲ ಅಂದ್ರೆ ಇಲ್ಲ. ದೊಡ್ಡ ಊರಾಗ ಎಲ್ಲೋ ಒಂದ್ ಕಡೆ ರಾಮನ ಗುಡಿ ಇರ್ತದ ಅಷ್ಟೇ. ಹನುಮಂದೇವ್ರ ಗುಡಿ ಎಷ್ಟದಾವ? ನಿಷ್ಕಲ್ಮಶ ಹೃದಯ ಎಷ್ಟು ಇರ್ತದ, ಯಾರಲ್ಲಿ ಸೇವಾ ಮನೋಭಾವ ಇರ್ತದ, ಯಾರಲ್ಲಿ ಪ್ರೀತಿ ಇರ್ತದ, ಯಾರಲ್ಲಿ ದಯೆ, ಕ್ಷಮೆ, ಪರೋಪಕಾರ, ಸಹನೆ, ಸೇವಾ ಮನೋಭಾವ ಯಾರಲ್ಲಿ ಇರ್ತದ ಅವರೆಲ್ಲರೂ ಈ ಜಗತ್ತಿನ ಪೂಜ್ಯ ವ್ಯಕ್ತಿಗಳಾಗ್ತಾರ, ಶಾಶ್ವತವಾದ ಸ್ಥಾನಮಾನ ಪಡ್ಕೋತಾರ. ಅದಕ್ಕೆ ಗುರುವಿನ ಹೃದಯ ನಿಷ್ಕಲ್ಮಶ, ಸ್ವಾರ್ಥದ ಗಂಧ ಕೂಡ ಅಲ್ಲಿ ಇಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಎಲ್ಲರೂ ಆರಾಮಿರ್ಲಿ. ಇದಕ್ಕೂ ಒಂದು ಟೀಕೆ ಮಾಡಿದ್ರೆ, ಸರ್ವೇ ಜನಾ ಸುಖಿನೋ ಭವಂತಂದ್ರೆ ಬರೇ ಜನರಷ್ಟೇ ಸುಖವಾಗಿದ್ರೆ ಹೆಂಗ್ರಿ? 84 ಲಕ್ಷ ಜೀವರಾಶಿಗಳಲ್ಲಿ ಜನರು ಮನುಷ್ಯರಷ್ಟೇ ಅದರೇನು? ಇನ್ನ ಉಳಿದ 84 ಲಕ್ಷ ಜೀವರಾಶಿಗಳದಾವಲ್ಲ, ಅವೆಲ್ಲನೂ ಸುಖವಾಗಿರ್ಬೇಕು ಅಂತೇಳಿ ನಮ್ಮ ಬಸವಣ್ಣನವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರೆ, ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತ ಹೇಳ್ಯಾರ. ಹಿಂಗಾಗಿ ನಮ್ಮ ಬಸವಣ್ಣವ್ರ ಶ್ರೇಷ್ಠ. ಆಯ್ತಪ್ಪ, ನಿಮ್ ಬಸವಣ್ಣ ಶ್ರೇಷ್ಠ ಆಯ್ತು, ಯಾರು ಬ್ಯಾಡ ಅಂತಾರ? ಬಸವಣ್ಣ ಶ್ರೇಷ್ಠತೆ ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಮತ್ತ ಬಸವಣ್ಣ ಶ್ರೇಷ್ಠ ತತ್ವ ಹೇಳನಂತೇಳಿ ನೀನು ಬಸವಣ್ಣನ ಅನುಯಾಯಿಯಾಗಿ ನೀನು ಎಷ್ಟು
ಎಷ್ಟು ಜೀವಾತ್ಮರಿಗೆ ಲೇಸ ಬಯಸಿದಿ ಹೇಳಪ್ಪ ಅಂತ ಕೇಳಿದ್ರೆ ಪೂಜೆ ಏನೂ ಇಲ್ಲ ಅಲ್ಲಿ. ಬರೇ ಬಸವಣ್ಣನ ಹೆಸರು ಹೇಳ್ಕೊತ ಹೊಟ್ಟೆ ತುಂಬಿಸ್ಕೊ ತಿರುಗಾಡೋದು, ಜಗಳ ಆಡ್ಕೊ ತಿರುಗಾಡೋದು. ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗಲಿ ಅಂತ ಬಸವಣ್ಣ ಹೇಳಿದ್ಮೇಲೆ ಮತ್ತು ಅವ್ರ ಅನುಯಾಯಿ, ಅವ್ರ 12ನೇ ಶತಮಾನದವರು ಏನೂ ಈ ಅನುಕೂಲತೆಗಳು ಇಲ್ಲದಾಗ ಊಟಕ್ಕೆ ಗಂಜಿ ಬಿಟ್ರೆ ಮತ್ತೆ ಗತಿ ಇದ್ದಿದ್ದಿಲ್ಲ. ಈಗ ನೋಡಿದ್ರೆ ಎಷ್ಟೊಂದು ತಿನ್ನೋದು ಉಣ್ಣೋದು ಏನು ಐಷಾರಾಮಿ ಅದ, ಈಗ ಏನ್ ಬೇಕಾದ್ ಮಾಡ್ಬೋದು. ಮತ್ತು ನೀವು ಬಸವಣ್ಣನ ಹೆಸರು ಹೇಳ್ಕೊತ ಓಡಾಡೋರು ಎಷ್ಟು ಜೀವಾತ್ಮರಿಗೆ ನೀವು ಲೇಸ ಬಯಸಿರಿ. ಬ್ಯಾರೆಯವರು ಹೇಳಿದ ವಾಕ್ಯಗಳನ್ನು ತಗೊಳ್ಳೋದು, ಕಂಪೇರ್ ಮಾಡೋದು, ನಮ್ಮ ಬಸವಣ್ಣ ಹೇಳಿದ್ದು ಶ್ರೇಷ್ಠ, ನಮ್ಮ ಬಸವಣ್ಣ ಹೇಳಿದ್ದು ಶ್ರೇಷ್ಠ. ಎಲ್ಲರಿಗೂ ಗೊತ್ತದು ಬಸವಣ್ಣ ಹೇಳಿದ್ದು ಶ್ರೇಷ್ಠ ಅಂತ. ಆದ್ರೆ ನೀವು ಹೇಳೋರು ಏನ್ ಮಾಡಿರ ಅಂತ ಆ ಶ್ರೇಷ್ಠತೆಯನ್ನು ನೀವು ಕೈಕೊಂಡಿರ, ಅದನ್ನು ಬೆಳೆಸ್ಕೊಂಡಿರ, ಉಳಿಸ್ಕೊಂಡಿರ, ಏನಾರ ಸಾಧನೆ ಮಾಡಿರ ಅದ್ರೊಳಗ ಬೇಕಲ್ರಿ. ಸಕಲ ಜೀವಾತ್ಮರಿಗೆ ಲೇಸ ಉಂಟಾಗಲಿ ಅಂತಂದ್ರ ಈ ಮನುಷ್ಯರ ಬಿಟ್ಟು ಮತ್ತಿನ್ನ ಯಾರ್ಯಾರಿಗೆ ನೀವು ಏನು ಲೇಸ್ ಮಾಡಿರಿ? ಇದ್ದ ಮನುಷ್ಯರದ್ರಾಗೆ ಹಿಂದೂಗಳು ಬೇರೆ, ಲಿಂಗಾಯತರು ಬೇರೆ, ವೀರಶೈವರು ಬೇರೆ ಅಂತೇಳಿ ಜಗಳಾಡೋರು ಬಸವಣ್ಣ ದತ್ತ ಹೇಳಕ್ ಏನು ಯೋಗ್ಯತೆ ಅದ ಅಲ್ಲಿ? ಅವನ ಹೆಸರು ತಗೊಳಕರೆ ಯೋಗ್ಯರದಾರ ಇವರು. ಬಹಳ ವಿಚಿತ್ರದ ಗುರು ಅಂತ ಆಗಿದವರು ಹೆಂಗಿರ್ಬೇಕು, ಹೆಂಗದಾರ, ಹೆಂಗಾಗ್ಯಾರಲ್ಲಪ್ಪ ಇವರು, ಬಹಳ ಖೇದ ಅನ್ನಿಸ್ತು. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಜಾತಿ ಕುಲ ಧರ್ಮ ಸಂಪ್ರದಾಯ ಯಾವುದೇ ಭೇದವಿಲ್ಲದೆ ಎಲ್ಲರೂ ಸುಖಿಗಳಾಗಲಿ ಅಂತ ಹಗಲಿರುಳು ಚಿಂತಿಸುತ್ತಿರುತ್ತಾನೆ. ಅಂಥವರಿಗೆ ಗುರು ಅನ್ಬೇಕು. ಯಾರಿಗೆ? ಜಾತಿ ಕುಲ ಧರ್ಮ ಸಂಪ್ರದಾಯ ಯಾವುದೇ ಭೇದವಿಲ್ಲದೆ ಎಲ್ಲರೂ ಸುಖಿಗಳಾಗಲಿ ಅಂತೇಳಿ ಹಗಲಿರುಳು ಯಾರು ಚಿಂತಿಸುತ್ತಾರೋ ಅವರು ಸದ್ಗುರುಗಳು. ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಹಿಂದೂಗಳು ಬೇರೆ ಅಂತೇಳಿ ಹಗಲು ರಾತ್ರಿ ಅದನ್ನೇ ಬಡಬಡಿಸೋರಿಗೆ ಏನನ್ಬೇಕು? ಭೇದವಾದಿಗಳಿಗೆ. ಸಮಾಜದೊಳಗ ಅಭೇದ ಅದ, ಇವ್ರು ಭೇದ ಕಲ್ಪಿಸ್ಲಕತ್ತಾರ. ಇದು ಭಾರಿ ಮಜಾ ಅದ. ಸಮಾಜದೊಳಗ ಭೇದ ಇತ್ತು ಅಂತಂದ್ರ ಇವ್ರೇನ್ ಮಾಡ್ಬೇಕು? ಗುರುಗಳಾದವರು ಭೇದವನ್ನು ತೆಗೆದು ಅಭೇದ ಮಾಡಬೇಕು. ಅದು ಬಿಟ್ಟು ಸಮಾಜ ಅಭೇದನೇ ಅದ, ಆ ಅಭೇದವಾಗಿರಂತ ಸಮಾಜಕ್ಕೆ ಒಡೆದು ಭೇದ ಮಾಡ್ಲಕತ್ತಾರ. ಇವ್ರು ಯಾತರ ಗುರುಗಳು ಈಗ ಮಾಡೋರು? ಗುರುವಿನ ಗುಣಗಾನ ಮಾಡ್ಬೇಕಾದ್ರ ಈ ಗುರುವಿಗೆ ಅನ್ನಬೇಕು. ಯಾರಿಗೆ? ಜಾತಿ ಕುಲ ಧರ್ಮ ಸಂಪ್ರದಾಯ ಯಾವ ಭೇದವಿಲ್ಲದೆ ಎಲ್ಲರೂ ಸುಖಿಗಳಾಗಲಿ ಎಂದು ಆ ಸದ್ಗುರುನಾಥ ಹಗಲಿರುಳು ಚಿಂತಿಸುತ್ತಿರುತ್ತಾನೆ. ಜನರಿಗೆ ನಿಜವಾಗಿಯೂ ಯಾವುದು ಹಿತವೋ ಅದನ್ನೇ ಬೋಧಿಸುತ್ತಾನೆ. ಆದ್ದರಿಂದ ಅವನು ಧಾರ್ಮಿಕ. ಜನರ ಹಿತವನ್ನ ಬಯಸೋದಕ್ಕೆ ಅವ ಧಾರ್ಮಿಕ, ಅಹಿತ ಅಲ್ಲ. ಮತ್ತೆ ಸತ್ಯವಾದಿ ಅದನ. ಸತ್ಯವಾದಿ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಪರಮಾತ್ಮನ ತತ್ವವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪರಮಾತ್ಮನ ಸಾಧನೆ, ಪರಮಾತ್ಮನ ಸ್ವರೂಪ ಮಾಡಿದ್ರೆ ಅದು ಸತ್ಯವಾದಿ. ಸಾವುಕಾರ ಆಗಪ್ಪ ಅಂತೇಳಿ ಡುಬ್ಬ ಚಪ್ಪರಿಸಿ ಅವನಿಗೆ ಕೊಳ್ಳಿಗೆ ಒಂದು ಹಾರ ಶಾಲ ಹಾಕಿದ್ರು ಅದೆಂತದದು? ಉಪಾಧಿಕ ಶಿಷ್ಯರು, ಉಪಾಧಿಕ ಗುರುಗಳು. ಕೇವಲ ಆತ್ಮಜ್ಞಾನಕ್ಕಾಗಿ ಆಶೀರ್ವಾದ ಮಾಡಿ ಕೇವಲ ಆತ್ಮಜ್ಞಾನ ಸಾಧನೆ ಮಾಡೋದಕ್ಕೆ ಆಶೀರ್ವಾದ ತಗೊಳ್ಳೋರು ನಿರುಪಾಧಿಕ ಶಿಷ್ಯರು, ನಿರುಪಾಧಿಕ ಗುರುಗಳು. ಸತ್ಯವಾದಿ ಆ ಒಂದು ಜ್ಞಾನದ ಗಂಧ ಇಲ್ಲದೆ ಬರೀ ಆಶೀರ್ವಾದ ಮಾಡಂತ, ಆಶೀರ್ವಾದ ತಗೊಳ್ಳಂತ ಗುರು ಶಿಷ್ಯರಿದ್ರೆ ಇವ್ರೇನ್ ಸತ್ಯವಾದಿ ಗುರುಗಳು, ಸತ್ಯವಾದಿ ಶಿಷ್ಯರಂತೀರ? ಏನಂತೀರಿ ಇವರಿಗೆ?
ಆತ್ಮಜ್ಞಾನಕ್ಕ ಮಾತ್ರ ಮೀಸಲಾಗಿರುವಂತ ಗುರು ಶಿಷ್ಯರಿರ್ಬೋದು, ಭಕ್ತ ಜಂಗಮರಿರ್ಬೋದು. ಅಲ್ಲಿ ಏನು ನಡೀತದ ಆತ್ಮಜ್ಞಾನದ ಕೆಲಸ ಅಷ್ಟೇ ಸತ್ಯವಾದ, ಉಳಿದದ್ದು ಎಲ್ಲ ಮಿಥ್ಯವಾದ. ಜಗನ್ಮಿಥ್ಯ, ಬ್ರಹ್ಮ ಸತ್ಯ. ಯಾಕಂದ್ರೆ ಗುರುವಿನ ವಿಷಯ ಬಂದದ್ದಕ್ಕ ನಾವಿಲ್ಲಿ ಸ್ವಲ್ಪ ಇವೆಲ್ಲ ಹೇಳ್ಬೇಕಾಗ್ಲಕತ್ತ. ನಾವು ಯಾರನ್ನ ಗುರುಗಳ ಅಂತೇಳಿ ಬೆನ್ನ ಹತ್ತಿ ಹೋಗಿ ದಾರಿ ತಪ್ಪಿ ನಿರಾಶರಾಗಿ ಹುಚ್ಚಿಡಿದು ವಾಪಸ್ ಬಂದು ನಮ್ಮನೆ ಕೂತ್ಬಿಟ್ಟಿವಿ ನಾವು. ಯಾರ್ಯಾರ್ದು ಬೆನ್ನ ಹತ್ತಿ ಹೋಗಿ ಯಾರ್ಯಾರ್ದಾರ ಹಿಡಿದ್ರ ಉದ್ಧಾರ ಆಗ್ತೀವೇನಂತಂದ್ರ ಎಲ್ಲ ದಾರಿ ತಪ್ಪಿಸಿ ದಿಕ್ಕು ತಪ್ಪಿಸಿ ಮನ್ಸಿಗೆ ಬಂದಂಗೆ ನಡೆಸೋರೇ ಅದ ಎಲ್ಲ ಕಡೆ. ಅದೇ ದೊಡ್ಡ ಸಮಸ್ಯೆ ಅದು. ಅದಕ್ಕೆ ನಮ್ಮ ಮನೆಗೆ ನಾವು ಹಿಡ್ಕೊಂಡು ಕೂತ್ ಬಿಟ್ರೆ ನಾವು ಗಟ್ಟಿಯಾಗಿ ಆರಾಮ್ ಇರ್ತೀವಿ ಅಂತೇಳಿ ಯಾರಿಗೆ ನಮ್ಮ ಬೆನ್ನು ಹತ್ತಬೇಡ್ರಿ, ಯಾರ ಬೆನ್ನು ಹತ್ತಬೇಡ್ರಿ, ನಿಮ್ಮೊಳಗೆ ನೀವು ಕೂತ್ ಸಾಧನೆ ಮಾಡ್ರಿ ಅಂತೇಳಿ ಇಲ್ಲಿ ಕುಂತಲ್ಲೇ ನಿಮ್ಗೆ ಯಾರಿಗೆ ನಮ್ಮ ಪ್ರಭಾವ ಬೀರಿ ಏನು ಸಾಧನೆ ಮಾಡೋದಿಲ್ಲ. ನಿಮ್ಮ ಸಾಧನೆ ನೀವೇ ಮಾಡ್ಕೋಬೇಕು, ನಿಮ್ಮ ಪ್ರಭಾವ ನೀವೇ ಬೀರ್ಕೋಬೇಕು. ನಿಮ್ಮ ಗುರು ನೀವೇ, ನಿಮ್ಮ ಶಿಷ್ಯರು ನೀವೇ, ಎಲ್ಲ ನಿಮ್ಮ ಸಾಧನೆ ನೀವೇ ಮಾಡ್ಕೋಬೇಕನ್ನಂತ ದಾರಿ ನಿಶ್ಚಲದಾಸರು ತೋರಿಸಿದ್ದಕ್ಕ ನಮಗೆ ಅದ್ಭುತವಾದ ಒಂದು ಅನುಭವ, ಅದ್ಭುತವಾದ ಆನಂದ ಉಂಟಾಗಿ ಇದಕ್ಕಿಂತ ಹೆಚ್ಚಿಗೆ ಜಗತ್ನಾಗ ಮಾಡ್ಲಿಕ್ಕೆ ಇನ್ನೇನು ಇಲ್ಲ, ಸಾಕಪ್ಪ ಏನ್ ಮಾಡ್ಬೇಕು ಮಾಡಿಬಿಟ್ಟಿವಿ ಬಂದು ಅಂತೇಳಿ ಆನಂದವಿ ನಾವೆಲ್ಲ. ಮುಂದೇನಂತನ 9ನೇದ್ದು ಒಟ್ಟ 12 ಅದಾವ. 12ನಾಗ ಈಗ 9ನೇದಕ್ಕೆ ಬಂದೀವಿ. ಕುಲಕ್ರಮಾಗತ ಆಚಾರವಂತ, ಕುಮಾರ್ಗ ಆಚಾರ ವರ್ಜಿತ. ಕುಲಕ್ರಮಾಗತ, ಕುಲ ಅಂತಂದ್ರೆ ಕುಲ ಅಂದ್ರೇನು? ನಮ್ಮ ಜಾತಿ ಅಲ್ಲ, ಗುರುವಿನ ಕುಲ. ಗುರುವಿನ ಕುಲ. ನಾವು ನಮ್ಗೆ ಯಾರು ಕಲ್ಸ್ಯಾರ ಆ ಗುರುವಿನ ಕುಲದಿಂದ ನಾವಿಲ್ಲಿ ಬಂದೀವಿ. ಮತ್ ನಮ್ಲಿಂತ ನೀವು ಮುಂದೆ ಯಾರು ಕಲ್ತೀರಿ? ನಮ್ಮ ಕುಲದವ್ರು ನೀವು. ಏನಿದು ಗುರುಕುಲದ ಬಗ್ಗೆ ಹೇಳಕತ್ತಾರ ಅವರು. ಗುರುಕುಲದ ಬಗ್ಗೆ. ಕುಲ ಕ್ರಮಾಗತ ಆಚಾರವಂತ. ಹಿಂದ ಅವ್ರ ಗುರುಗಳು ಏನ್ ಹೇಳ್ಯಾರ ಅದರಂಗೆ ಆಚಾರ ಮಾಡ್ಕೊತ ಬರೋರು. ಕುಲ ಎಂದರೆ ಗುರುಕುಲ, ಗುರುಗಳ ಪರಂಪರೆಯಲ್ಲಿ ಬಾಳಿ ಬಂದ ಸದಾಚಾರಿಗಳಿಗೆ ಮಾತ್ರ ಕುಲ ಕ್ರಮಾಗತ ಆಚಾರವಂತ ಎನ್ನುತ್ತಾರೆ. ಕುಲ ಕ್ರಮಾಗತ ಆಚಾರ. ಯಾ ಕುಲದವ್ರು ನಾವು? ನಿಶ್ಚಲದಾಸರ ಕುಲದವ್ರು ನಾವು. ಅವ್ರೇನು ಆಚಾರ ಹೇಳ್ಯಾರ ಅದನ್ನೇ ಮಾಡ್ಲಕತ್ತೀವ ಇಲ್ಲ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮುಮುಕ್ಷತ್ವ, ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನ. ಅವ್ರೇನದು ಬಿಟ್ಟು ಮತ್ತೇನಾರ ಹೇಳ್ಯಾರೇನು? ಬಂದು ನಮ್ಮ ಪಾದ ಪೂಜೆ ಮಾಡ್ರಿ, ನಮ್ಮ ಮಠದ ಕಸ ಹೊಡಿರಿ. ಏನ್ ಮಾಡ್ಯಾರ ಅವ್ರು? ತಮ್ಮ ಹೆಸರು ಬರ್ಕೊಂಡಾರ ಅದ್ರಾಗ ಬುಕ್ನಾಗ ಎಲ್ಲಾರೆ ಇದು ನನ್ನ ಬುಕ್ ಅದ ಅಂತೇಳಿ ಎಲ್ಲಾರು ವಚನಾಂಕಿತ ಅವು ಇವು ಹಾಕೊಂಡಾರೇನವರು? ಏನಿಲ್ಲ, ಸರಳಾತಿ ಸರಳ ಗ್ರಂಥ ಮಾಡಿಟ್ಟೋಗ್ಯಾರ. ಆ ಕುಲ ಕ್ರಮಾಗತ ಆಚಾರ ಅಂತ ಏನದು? ಯಾ ಕುಲ? ಗುರುವಿನ ಕುಲ, ತತ್ವಜ್ಞಾನದ ಕುಲ, ಆತ್ಮಜ್ಞಾನದ ಕುಲ, ಬ್ರಹ್ಮಜ್ಞಾನದ ಕುಲ. ಬ್ರಹ್ಮಜ್ಞಾನದ ಕುಲದವ್ರು ಹೌದಾ ಅಲ್ಲ ನೀವು? ಬ್ರಹ್ಮಜ್ಞಾನಿಗಳಾದ್ಮೇಲೆ ನೀವೆಲ್ಲ ಬ್ರಹ್ಮಜ್ಞಾನದ ಕುಲದವ್ರು, ಜ್ಞಾನದ ಕುಲದವ್ರು ನೀವು, ಗುರುಕುಲದವ್ರು ನೀವು. ನಿಮ್ ಕುಲ ಯಾವ್ದಂತ ಕೂಡ್ಲೇನೆ ಮತ್ತೆ ಯಾವ್ದಾರ ಜಾತಿ ಪಾತಿ ಅವೆಲ್ಲ ನಿಮ್ಮ ಪೂರ್ವಾಶ್ರಯ, ಅವೆಲ್ಲ ದಾಟಿ ಬಂದಿರೀಗ ನೀವು. ನಿಮಗ್ ಗೊತ್ತಾಗಲ್ದು. ಅದಕ್ಕ ಕುಲ ಕ್ರಮಾಗತ ಆಚಾರವಂತರು ನೀವೆಲ್ಲ. ಕುಲ ಎಂದರೆ ಗುರುಕುಲ, ಗುರು ಪರಂಪರೆಯಲ್ಲಿ ಬಾಳಿ ಬಂದ ಸದಾಚಾರಗಳಿಗೆ ಕುಲ ಕ್ರಮಾಗತ ಆಚಾರವೆನ್ನುತ್ತಾರೆ. ಇಂದು ಗುರುವಾದ ಮಹಾತ್ಮನ
ಆ ಪವಿತ್ರ ಆಚಾರಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಗುರುವಾದ ಮಹಾತ್ಮ ಏನ್ ಮಾಡ್ಯಾನ, ಹಿಂದಿನವರು ಏನು ದಾರಿ ಹಾಕಿಕೊಟ್ಟಾರ ಅದನ್ನ ತನ್ನ ಜೀವನದಾಗ ಅಳವಡಿಸಿಕೊಂಡ ನಾವು ಗುರುವಾದವನು. ಶಾಸ್ತ್ರಕ್ಕೆ ಅಸಮ್ಮತವಾದ, ಏನದು ಶಾಸ್ತ್ರಕ್ಕೆ ಅಸಮ್ಮತ ಅಂದ್ರ ಸಾಧು ಸಜ್ಜನರನ್ನು ಮನ್ನಿಸದ. ಗುರು ಹಿರಿಯರು, ಸಾಧು ಸಜ್ಜನರು, ಸಾಧಕರು ಇದ್ರು ಅಂತಂದ್ರ ಅವರಿಗೆ ಮರ್ಯಾದೆ ಕೊಡ್ಲಾರ್ದಂಗಿರಬಾರದು. ಮತ್ತೆ ತನ್ನ ಅಂತ ಪ್ರಜ್ಞೆ ಒಪ್ಪದ, ತನ್ನೊಳಗ ಒಂದು ಪ್ರಜ್ಞೆ ಅದಲ್ಲ, ಸಾಕ್ಷಿ ಪ್ರಜ್ಞೆ, ಆ ಪ್ರಜ್ಞೆಯನ್ನ ಒಪ್ಪಲಾರದೆ ಅದು ಏನ್ ಹೇಳ್ತದ ಅದರ ಕಡೆ ಲಕ್ಷ್ಯ ಕೊಡ್ಲಾರದೆ ಅಲಕ್ಷ್ಯ ಮಾಡಿ ಉಪೇಕ್ಷೆ ಮಾಡಿ ಕುಮಾರ್ಗಾಚಾರಗಳನ್ನು ಅವನು ಎಂದೂ ಬೆಂಬಲಿಸುವುದಿಲ್ಲ. ಅವನು ಕೆಟ್ಟ ಆಚಾರಗಳು ಗುರುವಾದವನು ಎಂದೂ ಬೆಂಬಲಿಸಂಗಿಲ್ಲ, ತಾನು ಮಾಡಲ್ಲ, ಇನ್ನೊಬ್ಬರಿಗೆ ಮಾಡ್ಲಿಕ್ಕೂ ಬಿಡಂಗಿಲ್ಲ. ಅದಕ್ಕೆ ತನ್ನ ಅಂತಃಪ್ರಜ್ಞೆಗೆ ಲಕ್ಷ್ಯ ಕೊಟ್ಟು ಅದು ಏನ್ ಹೇಳ್ತದ ಅದನ್ನೇ ಕೇಳ್ತಾನೋ. ಸಾಧು ಸಜ್ಜನರಿಗೆ ಮನ್ನಿಸ್ತಾನ, ಕೆಟ್ಟ ಆಚಾರಗಳಿಗೆ ಆತ ಎಂದು ಬೆಂಬಲಿಸುವುದಿಲ್ಲ. ಅಂದರೆ ಗುರುವಿನ ಇಂದ್ರಿಯಗಳು ಶುದ್ಧ, ಗುರುವಿನ ಮನಸ್ಸು ಶುದ್ಧ, ಗುರುವಿನ ಭಾವ ಶುದ್ಧ. ಅದಕ್ಕೆ ಕುಮಾರ್ಗ ಆಚಾರ ವರ್ಜಿತ. ಏನ್ ಮಾಡ್ಬೇಕು, ಶುದ್ಧ ಇದ್ದವ್ರದ್ದು ಹೆಂಗಿರ್ತದ ಲಕ್ಷಣ, ಮನಸ್ಸು ಶುದ್ಧ, ಭಾವ ಶುದ್ಧ, ಇಂದ್ರಿಯ ಶುದ್ಧ ಅಂತಂದ್ರೆ ಎದರ ಲಕ್ಷಣ? ಯಾರೇ ಏನಾರೇ ಅಂದಾರಂತನೂ ಅದು ತಲೆಗೆ ಹಾಕೊಂಡು ಮನಸ್ಸು ಹೊಲಸು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕೋರ್ಟ ಅಲಿದರೆ ಅದು ಶುದ್ಧನ ಲೆಕ್ಕ ಏನದು? ಬಸವಣ್ಣವ್ರು ಏನ್ ಹೇಳ್ಯಾರ, ಬೈದವರನ್ನ ಬಂಧುಗಳೆಂಬೆ ಅಂತಂದಾರ. ಬೈದವರನ್ನ ಬಂಧುಗಳಂದ್ರ ಶುದ್ಧ. ಬೈದವ್ರು ನನಗ ಹಿಂಗ್ ಬೈದಾರ ಹಾಂಗ್ ಬೈದಾರ ಅಂತೇಳಿ ಗುದ್ದಾಡ್ಲಕ್ಕತ್ತಾರಂತಂದ್ರ ಅದು ಶುದ್ಧದ ಲೆಕ್ಕ ಏನದು? ಹೆಂಗಂತೀರಿ ಇದಕ್ಕೆ? ಯಾರ್ಯಾರೇ ಬೈದ್ರು ಅಂತಂದ್ರ ಆ ಬೈಗುಳಗಳನ್ನ ತನ್ನೊಳಗ ಹಾಕೊಂಡು ಅದನ್ನ ಒಳಗ ಕುದ್ಕೋತ ಹಿಂಗಂದ್ರು ಹಿಂಗಂದ್ರ ಅಂತೇಳಿ ಊರೆಲ್ಲ ಹೇಳಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟಿಗೆ ಹೋಗಿ ಇದು ಶುದ್ಧ ಇದ್ದವ್ರ ಲೆಕ್ಕೇನಿದು? ಕಟ್ಟಿ ಮೇಲೆ ಇವ್ರು ಗಣ ಹೆಂಡತಿ ಕೂತಿದ್ರ ಸುಮ್ಮ. ಗೌತಮ್ ಬುದ್ಧ ಬಂದ್ಬಿಟ್ನಂತ. ಬುದ್ಧ ಬಂದನಂತಂದ್ರ ಒಂದೊಂದು ಸಮಸ್ಯೆ ಏನದ ಅಂತಂದ್ರ ಅವ ಹೆಂಗ ರಾತ್ರಿ ಎದ್ದು ಹೋಗ್ಯಾನಲ್ಲ ಹಂಗೆ ಮಂದಿ ಕೂತಲ್ಲೇ ಎದ್ದು ಹೋಗ್ತಿದ್ರತ್ತ, ನಿಂತಲ್ಲೇ ಎದ್ದು ಹೋಗ್ತಿದ್ರತ್ತ ಅವನ್ ಬೆನ್ನತ್ತಿ. ಇದು ಅವನ್ ಸಮಸ್ಯೆ. ಅವನ್ ಹೆಂಗ್ ಪಟಕ್ಕತ್ ಎದ್ದು ಹೋಗ್ಯಾನಲ್ಲ ಹಂಗೆ. ಈಗ ನಿಮ್ ಮನೆಗ್ ಸುಮ್ ನೀವು ನಾರ್ಮಲ್ ಆಗಿ ಕೂತೀರ ಅನ್ಕೊಳ್ರಿ, ಬುದ್ಧ ಬರ್ಲಕತ್ತನತ್ತ ಗೊತ್ತಾಯ್ತ ಅಂದ್ ಕೂಡ್ಲೇನೆ ಒಳಗ್ ಮನಸ್ಸಿನಾಗ ಚಾಲು ಆಗ್ಬಿಡ್ತಿತ್ತ. ಯಾರಿಗೆ ಸಂಸಾರ ಬ್ಯಾಸರ ಆಗ್ಯದ ಅವ್ರು ಎದ್ದು ಅವನ್ ಬೆನ್ನತ್ತಿ ಹೋಗೇ ಬಿಡ್ತಿದ್ರತ್ತ. ಮನ್ಯಾಗ ಮಕ್ಕಳಿಲ್ಲ ಮರುಗಳಿಲ್ಲ, ಈ ಅಡ್ಡೆ ಗಂಡ ಹೆಂಡತಿ ಕಟ್ಟಿ ಮೇಲೆ ಸುಮ್ ಕೂತಾವ. ಒಮ್ಮಿದೊಮ್ಮಿಗೆ ಗಂಡ ಎದ್ದು ಹೋಗೇ ಬಿಟ್ಟ ಬುದ್ಧನ್ ಬೆನ್ನತ್ತಿ. ಏನೋ ಬೇಜಾರಾಗಿತ್ತೋ ಏನೋ ಹೋಗೇ ಬಿಟ್ಟ. ಬುದ್ಧನ ಬೆನ್ನತ್ತಿ ಆದ್ರ ಗಂಡ ಬುದ್ಧನ ಬೆನ್ನತ್ತಿ ಆದ್ರ ಹೆಂಡತಿನೂ ಬುದ್ಧನ ಬೆನ್ನತ್ತಿ ಏನ್ ಮಾಡ್ಲಿಕ್ಕತ್ತಳು? ಗಂಡ ಬುದ್ಧನ ಬೆನ್ನತ್ತಿ ಬುದ್ಧನ ತತ್ವಗಳನ್ನ ತಿಳ್ಕೊಂಡು ತಾನು ಬುದ್ಧನಾಗ್ಬೇಕಂತೇಳಿ ಗಂಡ ಹೋಗ್ಲಕತ್ತನ. ನೀನ್ ಯಾಕಡಿದ್ ಬಂದಿ? ನನ್ನ ಗಂಡನ್ನು ಬೆನ್ನ ಹಚ್ಕೊಂಡು ಹೊಂಟಿ ಬಿಟ್ಟಿ, ನಾನೇನ್ ಮಾಡ್ಬೇಕು, ನಾನ್ ಹೆಂಗ ದುಡಿದು ಬದುಕಬೇಕು, ಹಂಗ ಹಿಂಗ ಅಂತೇಳಿ ಸಿಕ್ಕಾಪಟ್ಟೆ ಬುದ್ಧಗ್ ಬೈಕೋತ ಹೊಂಟ್ಬಿಟ್ಲಕ್. ಬುದ್ಧಗ್ ಬೈಕೋತ ಹೊಂಟ್ಲು. ಅವನು ಬುದ್ಧ ಸುಮ್ಮ ಮುಂದೆ ತಾನ್ ಪಾಡಿ ತಾನು ಹೋಗ್ತಿದ್ದ, ಹಿಂದಕ್ಕೆ ಬೈತಾ ಇದ್ದಳು, ಬೈಕೋತಿದ್ದಳು. ಎಷ್ಟು ಬೈದ್ರು ಕಡೆಗೆ ಎಲ್ಲೋ ಒಂದ್ ಕಡೆ ಹೋಗಿ ನಿಂದಿರ್ತಾರ. ನಿಂತೊತ್ನಾಗ ಅಲ್ಲಿ ಹಿಡಿದು ಇಲ್ಲಿ ತನ ನಿನಗೆ ಬೈಕೋತ್ ಬೆನ್ನ ಹತ್ತೀನಿ. ಒಂದು ಬೈಗುಳರ ನೀನು ಕಿವ್ಯಾಗ ಹಾಕೊಳ್ಳಲಾಗಿದಿ, ಒಂದು ಸ್ವಲ್ಪನೂ ನಾನು ಬೈಗುಳಕ್ಕೆ ನೀ ಸ್ಪಂದಿಸ್ತಾ ಇಲ್ಲ. ಅದೆಂತದ ನೀನು
ಎಲ್ಲ ಅನ್ಲಕತ್ತೀನಿ, ಅನ್ಬಾರ್ದು ಅನ್ಲಕತ್ತೀನಿ, ಅದೆಂತ ಕಲ್ಲದೆಯಲ್ಲ ನೀನು ಅಂದ್ಬಿಡ್ತಾವ ಬುದ್ಧ. ಇಷ್ಟು ಬೈದ್ರು ನಿಂದೇನು ಸ್ಪಂದನೆ ಇಲ್ಲಲ್ಲ ಅಂತ. ಅವಾಗ ಬುದ್ಧ ಏನಂತಾನ, ನಾನು ಇವತ್ತ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ. ಅವಾಗ ಯಾರು ಬೇಡ ಅಂತಾರ? ಗುರು, ನೀನ್ ನಮ್ಮ ಮನೆಗೆ ಬಂದ್ರೆ ಊಟಕ್ಕೆ ಹಾಕ್ತೀನಿ, ಅಡಿಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಊಟಕ್ಕೆ ಬರಲ್ಲ, ಬರ್ತೀನಿ ಅಂತ ತಿಳ್ಕೊ ಅಂತಾನ. ಆಯ್ತು, ತಿಳ್ಕೊಂಡೆ. ಎಲ್ಲ ಅಡಿಗೆ ಮಾಡಿದಿ, ಆಯ್ತು. ನನಗ ಮುಂದೊಂದು ತಟ್ಟೆ ಇಟ್ಟಿನಿ. ಮತ್ತ ತಟ್ಟೆ ಒಳಗೆ ನೀ ಅಡಿಗೆ ಮಾಡಿದ್ದೆಲ್ಲ ನೀಡಿದಿ, ಊಟ ಮಾಡ್ಲಕ್ಕ ನೀಡಿ. ಇನ್ನೇನು ತುತ್ತು ತಗೊಂಡು ಬಾಯಿಗೆ ಇಟ್ಕೋ ಅನ್ನೋ ಟೈಮ್ನೊಳಗ ನಾ ಊಟ ಮಾಡಲ್ಲ ವಲ್ಲ ಅಂದ್ರೆ ನೀ ಏನ್ ಮಾಡ್ತಿ? ನೀಡಿದ್ದು ಉಳ್ಳಕ್ ವಲ್ಲ ಅಂದ್ಬಿಟ್ನಿ ಅಂದ್ರೆ ಏನ್ ಮಾಡ್ತಿ? ನೀ ನೀಡ ತನಕ ಸುಮ್ಮ ಕೂತು ಇನ್ನೇನು ಊಟ ಮಾಡ್ಬೇಕನ್ನೋ ಟೈಮ್ನೊಳಗೆ ನಾವು ಉಣಂಗಿಲ್ಲ ವಲ್ಲ ಅಂದ್ರೆ ಏನ್ ಮಾಡ್ತಿ? ಅವಾಗ ಆಕಿ ಏನಂತಾಳ, ಮತ್ತೆ ನೀ ಉಳ್ಳಕ್ ವಾಲ್ಯ ಅಂತಂದ್ರೆ ಒಳ್ಳೆ ಮತ್ತೆ ನಾನು ಅಡಿಗೆ ಬುಟ್ಟ್ಯಾಗ ಹಾಕೊಂಡ್ಬಿಡ್ತೀನಿ, ವಾಪಸ್ ಹಾಕೊಂಡ್ಬಿಡ್ತೀನಿ. ಮತ್ತೆ ಹಂಗೆ ನೋಡು, ಈಗ ಅಲ್ಲಿಂತ ಇಲ್ಲಿ ತನ ನೀ ಬೈಕೋತ ಬೆನ್ ಹತ್ತಿದಲ್ಲ, ಈಗ ನಾನು ಆ ಬೈಗುಳಗಳನ್ನ ನಾನು ತಗೊಳ್ಳಲ್ಲ ಅಂದ್ರೆ ಈಗೇನ್ ಮಾಡ್ತಿ? ಊಟ ಮಾಡಲ್ಲ ಅಂತಂದ್ರ ತಟ್ಟೆ ಒಳಗಿಂದ ನೀನು ಬುಟ್ಟಿ ಒಳಗೆ ಹಂಗ ಹಾಕೊಂಡಿ, ಹಂಗ ಈಗ ನೀ ಏನ್ ಬೈದಿದ್ದಿ ಅದೇನ್ ಮಾಡ್ಬೇಕೀಗ? ನೀನೇ ಒಳ್ಳೆ ತಗೋಬೇಕಷ್ಟೆ. ಇದಕ್ಕಂತರ ಶುದ್ಧ ಅಂತಃಕರಣ. ಈ ಶುದ್ಧ ಅಂತಃಕರಣ ಇದ್ದವರು ಗಂಭೀರವಾಗಿ ಶಂಭುಲಿಂಗನ ಸುಖದಾಗಿರ್ತಾರೆ. ಅಶುದ್ಧ ಅಂತಃಕರಣ ಇದ್ದವ್ರು ಏನ್ ಮಾಡ್ತಾರ? ಯಾರು ಏನಾರ ಅಂದರೇನತ್ತ ಕೇಳಿ ತಲೆಯಾಗ ಹಾಕೊಂಡು ಒಳಗಿಂದೊಳಗೆ ಕುದಿತಿರ್ತಾರ. ಅದಕ್ಕೇನಾಗಬೇಕು? ಗುರುವಿನ ಇಂದ್ರಿಯ ಶುದ್ಧ, ಮನಸ್ಸು ಶುದ್ಧ, ಭಾವ ಶುದ್ಧ. ಒಟ್ಟ ಹಚ್ಕೊಳಕ್ ಹೋಗ್ಬಾರ್ದು, ಒಟ್ಟ ಹೊಲಸಾಲಕ್ ಹೋಗ್ಬಾರ್ದು. ಶುದ್ಧ ಅಂದ್ರೆ ಶುದ್ಧ ಇಟ್ಕೋಬೇಕು. ಅದಕ್ಕೆ ಏನಾರ ಹತ್ತಲಕತ್ತದಂದ್ರೆ ಹುಷಾರಾಗಿರ್ಬೇಕು. ಅಕಸ್ಮಾತ್ ಹತ್ತಿತ್ತಂದ್ರೆ ಅದನ್ನು ತೊಳ್ಕೊಂಡ್ ಬಿಡ್ಬೇಕು. ಕರ್ಮ, ಉಪಾಸನೆ, ಜ್ಞಾನ ಎನ್ನುವ ಸಾಬೂನ್ ಹಚ್ಚಿ ತೊಳೆದು ಸ್ವಚ್ಛ ಮಾಡ್ಕೊಂಡ್ ಬಿಡ್ಬೇಕು. ಅದಕ್ಕೆ ಒಟ್ಟ ಹೊಲಸಾಲಕ್ ಬಿಡಬಾರ್ದು. ಅದಕ್ಕೆ ಕುಲ ಕ್ರಮಾಗತ ಆಚಾರವಂತ, ಕುಮಾರ್ಗ ಆಚಾರ ವರ್ಜಿತ. 10 ಆಯ್ತು, ಸಾಕು. ಇನ್ನ 3 ಗುಣಗಳು ಉಳಿತವ. ಆ 3 ಗುಣಗಳು ನಾಳೆಗೆ ಮುಗಿತವೇನು ನೋಡೋಣ. ಮುಗೀತು ಅಂತಂದ್ರ ಮತ್ತೆ ಮುಂದೇನೆ ಹೇಳ್ತಾರೆ ನೋಡೋಣ. ಗುರುವಿನ ಲಕ್ಷಣಗಳು ಏನ್ ತೃಪ್ತಿಕರ ಅನ್ನಿಸ್ತವ? ಏನು ಲಕ್ಷಣಗಳು ಹೇಳ್ತಾರ? ಎಲ್ಲಾ ಲಕ್ಷಣಗಳು ಪರಮಾತ್ಮನ ಲಕ್ಷಣಗಳೇ. ಅವೆಲ್ಲ ಅರಿವಿನ ಲಕ್ಷಣಗಳೇ. ಪರಮಾತ್ಮನೊಬ್ಬನೇ ಪರಿಪೂರ್ಣ, ಉಳಿದವರೆಲ್ಲ ಜೀವಾತ್ಮರು ಏನದರ ವ್ಯಾವಹಾರಿಕ ಸತ್ಯ. ಒಂದು ಲಿಮಿಟ್ ತನಕ ಚಲೋ ಇರ್ತಾರ. 100% ಚಲೋ ಇರೋ ಪರಮಾತ್ಮ ಒಬ್ಬನೇ. ಉಳಿದವರೆಲ್ಲ ಒಂದು ಲೆಕ್ಕದ ಮೇಲೆ ಇರ್ತಾರ, ಚಲೋ ಇರ್ತಾರ. ಆದರೆ ಪರಮಾತ್ಮನೇ 100% ಪರಿಶುದ್ಧ. ಅರಿವೇ ಗುರು. ಆ ಗುರುವೇ ಈ 12 ಗುಣಗಾನಗಳು ಏನ್ ಮಾಡ್ಲಕತ್ತಾರ? ಈ ಎಲ್ಲ ಗುಣಗಳು ಶಿವನ ಗುಣಗಳೇ ಅದಾವು. ಈ ಗುಣಗಳು ಶಿವನಲ್ಲಿನೇ ಇರ್ತಾವ 100%. ಜೀವರಲ್ಲಿ ಇರ್ತಾವಂದ್ರೂ ಒಂದು ಲೆಕ್ಕದ ಮೇಲೆ ಇರ್ತಾವ ಅಷ್ಟೇ, ಒಂದು ಲಿಮಿಟ್ನಾಗ ಇರ್ತಾವ. ಅವ್ರವ್ರ ಸಾಧನೆ ಹೆಂಗ್ ಮಾಡಿರ್ತಾರ ಹಂಗಿರ್ತಾವ. ಓಕೆ, ಯಾರೇನಾರ ಹೇಳ್ಬೇಕಾ? ಏನಾರ ಮಾತಾಡ್ಬೇಕಾ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ. ಯಾರೇನಾರ ಹೇಳ್ಬೇಕಾ?
ನಾಳೆ 4 ಗಂಟೆಗೆ ಭಾಗವತ ಕತೆ ಪುರಾಣ ಮುಂಜಾನೆ ವಿಚಾರ ಸಾಗರಕ್ಕ ಎಷ್ಟ್ ಮಂದಿರ ಬರ್ರಿ ಎಷ್ಟ್ ಮಂದಿರ ಬಿಡ್ರಿ ಅದಕ್ಕೆ ಬಂದೇ ಅದಕ್ಕೆಲ್ಲರೂ ಬರ್ತಾರೆ. ಮಧ್ಯಾಹ್ನ 4 ಗಂಟೆಗೆ ಭಾಗವತ, 1 ಗಂಟೆಗೆ ಭಗವದ್ಗೀತೆ, ರಾತ್ರಿ ಸಿದ್ಧಾಂತ ಶಿಖಾಮಣಿ, ಬೆಳಗ್ಗೆ ವಚನ ಸಾಹಿತ್ಯ. ಎಲ್ಲ ಏನಾರೇ ಸುಧಾರಣೆ ಮಾಡೋದಕ್ಕ ಏನಾರೇ ನಿಮ್ಮ ಸಜೆಷನ್ಸ್ ಇದ್ರೆ ಹೇಳ್ಬೋದು. ನಿಮ್ಮವೇ ಆದ ಕೆಲವೊಂದು ಇನ್ನೂ ಸುಧಾರಣೆ ಮಾಡ್ಲಿಕ್ಕ ಹಿರಿಯರು ಮಾರ್ಗದರ್ಶನ ಮಾಡುವುದಕ್ಕೆ ಯಾವಾಗ್ಲೂ ಸ್ವಾಗತ. ಈಗೇನ್ ನಡೆದದ, ಇದೇ ಚಲೋ ನಡೆದದ, ಏನ್ ಇದಕ್ಕಿನ್ನ ಚೆನ್ನಾಗಿ ಮಾಡ್ಬೋದಾ, ಇನ್ನ ಸುಧಾರಿಸಬಹುದಾ, ಹೆಂಗ ಏನು ಅಂತ. ಅಷ್ಟರದಲ್ಲ ಎಲ್ಲವನ್ನು ಸ್ವೀಕರಿಸುವುದು ಕರ್ಮಯೋಗ, ಉಪಾಸನೆ ಯೋಗ, ಜ್ಞಾನಯೋಗ ಮೂರನ್ನು ಗೌರವಿಸುವಂತ ಪರಿಪೂರ್ಣ ಯೋಗ. ಪೂರ್ಣ ಆಗೋದು, ಫಿನಿಶ್ ಆಗೋದು ಅಂತ ಏನೋ ಹೇಳಿದ್ರಪ್ಪ ಮಾನ್ಯ. ಫಿನಿಶ್ ಅಂದ್ರೆ ಏನು, ಪೂರ್ಣ ಅಂದ್ರೆ ಏನಂತ. ಪೂರ್ಣ ಅಂದ್ರೆ ಪೂರ್ಣ ಅಂದ್ರೆ ಅದೇ, ಫಿನಿಶ್ ಅಂದ್ರೆ ಅದೇ ಏನ್ರಿ. ಫಿನಿಶ್ ಅಂದ್ರೆ ಕಂಪ್ಲೀಟ್ ಅಂತ. ಫಿನಿಶ್ಡ್, ಐ ಫಿನಿಶ್ಡ್ ಮೈ ವರ್ಕ್. ಆದ್ರ ಫಿನಿಶ್ಗೆ ಡಿಕ್ಷನರಿ ಅರ್ಥ ಕಂಪ್ಲೀಟ್ ಅಂತ ಅದ. ಆದ್ರ ಜನಸಾಮಾನ್ಯರಲ್ಲಿ ನೀವು ಹೇಳಿದ ಅರ್ಥ ಅದ ನಾಶ ಅಂತ. ಅದು ಡಿಕ್ಷನರಿ ಅರ್ಥ ಅಲ್ಲ. ಹಂಗ ಡಿಕ್ಷನರಿಯಾಗ ನಾಶ ಅಂತ ಇಲ್ರಿ. ಫಿನಿಶ್ ಅಂದ್ರೆ ಕಂಪ್ಲೀಟ್, ಫಿನಿಶ್ಡ್ ವರ್ಕ್, ಕೆಲಸ ಕಂಪ್ಲೀಟ್ ಅಂತ, ಪರಿಪೂರ್ಣ ಮಾಡಿವ ಅಂತ. ವರ್ಕ್ ಫಿನಿಶ್ ಆಯ್ತು, ಫಿನಿಶ್ ಆಯ್ತು ಅಂತಾರ. ಅದಕ್ಕ ಅವ್ರೇನ್ ಹೇಳಿದ್ರು, ಫಿನಿಶ್ಗೆ ಮತ್ತ ಕಂಪ್ಲೀಟಿಗೆ ವ್ಯತ್ಯಾಸ ಏನದ ಅಂತಂದ್ರ, ನೀವು ಮದುವೆ ಮಾಡ್ಕೊಳ್ಳೋ ಹುಡುಗಿ ಚಲೋ ಹುಡುಗಿ ಸಿಕ್ಕಳಂತಂದ್ರ ಲೈಫ್ ಕಂಪ್ಲೀಟ್ ಆಗ್ತದಂತ. ಮತ್ತ ಮದುವೆ ಮಾಡ್ಕೊಳಕ್ ಹುಡುಗಿ ಕೆಟ್ಟ ಹುಡುಗಿ ಸಿಕ್ಕಳಂತಂದ್ರ ಲೈಫ್ ಹಿಂಗ ಅರ್ಥಗಳು ಏನೇನೋ ಮಾಡ್ತಾರ. ಹಿಂಗ ಅರ್ಥ ಮಾಡಿದ್ಮೇಲೆ ಅದರದು ನಿಜವಾದ ಅರ್ಥ ಕೆಡಿಸ್ಬಿಡ್ತಾರ. ತಾವೇ ಒಂದು ಅರ್ಥ ಕೊಟ್ಟು ಫಿನಿಶ್ ಅಂದ ಕೂಡ್ಲೇನೆ ನಾಶ ಅನ್ನಂಗ ಅರ್ಥ ಹೊಂಡಿಸ್ತಾರ. ಹಂಗಲ್ಲ ಅದು. ಫಿನಿಶಿಗೆ ಕಂಪ್ಲೀಟಿಗೆ ಹಿಂಗ್ ಡಿಫರೆನ್ಸ್ ಮಾಡ್ತಾರ. ಸಾಧಕನಿಗೆ ಅರಿವಿನ ಮೂಲಕ ಹೋದಾಗ ಪರಿಪೂರ್ಣ ಆಗ್ತಾನೆ. ಚಲೋ ಗುರು ಸಿಕ್ಕ್ರ ಕಂಪ್ಲೀಟ್ ಆತನ, ಕೆಟ್ಟ ಗುರು ಸಿಕ್ಕ್ರ ಫಿನಿಶ್ ಆತ. ಭಾವನಾತ್ಮಕ ಅರ್ಥ ಹೊರತು ಫಿನಿಶ್ ಅಂದ್ರೆ ಕಂಪ್ಲೀಟ್ ಅಂತ ನಾ ಇಲ್ಲಿ ತನಕ ತಿಳ್ಕೊಂಡಿದ್ದೆ. ಮೊನ್ನೆ ಒಬ್ಬ ಜೋಕ್ ಹೇಳಕತ್ತಿದ್ದ, ಮದುವೆ ಇಫ್ ಯು ಗೆಟ್ ಎ ಗುಡ್ ಗರ್ಲ್ ಟು ಮ್ಯಾರಿ ಯುವರ್ ಲೈಫ್ ವಿಲ್ ಬಿ ಕಂಪ್ಲೀಟೆಡ್. ಇಫ್ ಯು ಡು ನಾಟ್ ಗೆಟ್ ಗುಡ್ ಗರ್ಲ್, ಐ ಮೀನ್ ಬ್ಯಾಡ್ ಗರ್ಲ್ ಟು ಗೆಟ್ ಮ್ಯಾರಿ, ದೆನ್ ಯುವರ್ ಲೈಫ್ ವಿಲ್ ಬಿ ಫಿನಿಶ್ ಅಂದ್ಬಿಟ್ಟ. ಅದೇ ನಮ್ಮ ಹುಡುಗಾಡಿ ಅಂತ.
ಓಕೆ, ಕಂಪ್ಲೀಟ್ ಆಗೋದಕ್ಕೆ ಫಿನಿಶ್ ಅಂತಾರ, ಅರ್ಥಗಳು ಹಿಂಗೆ ಮಾಡ್ತಾರೆ ಏನಾರ.